ಶ್ರೀರಾಮಚಂದ್ರನು ಕೂಡ ಹೇಳ್ತಾನ, ಏನು ಲಂಕೆಗೆ ಹೋಗಿರ್ತಕ್ಕಂಥ ಸಂದರ್ಭದೊಳಗೆ ರಾವಣ ಸಂಹಾರ ಮಾಡಿ, ಲಂಕಾ ಅಂತಂದ್ರೆ ಅದು ಸುವರ್ಣವ ಅಂದ್ರೆ ಬಂಗಾರದಿಂದ ಕೂಡಿರ್ತಕ್ಕಂಥದ್ದು ಲಂಕೆ. ಆ ಬಂಗಾರದ ಲಂಕೆ ಕೂಡಿರ್ತಕ್ಕಂಥ ಸಂದರ್ಭದೊಳಗೆ ಲಕ್ಷ್ಮಣ ಅಂತಾನ ರಾಮಗ ಅಣ್ಣ ಸುಮ್ಮ ನಮ್ಮ ದೇಶಕ್ಕೆ ಹೋಗಿ ಆ ಅಯೋಧ್ಯಕ್ಕೆ ಹೋಗಿ ಏನು ಮಾಡೋದೈತಿ, ಅಲ್ಲಿ ಬರೀ ಮಣ್ಣಿನಿಂದ ಕಲ್ಲಿನಿಂದ ಕಟ್ಟಿದ್ದ ನಮ್ಮ ಮನೆ ಅರಮನೆಗಳದಾವ, ಇದು ಬಂಗಾರದೈತಲ್ಲ, ಈ ಬಂಗಾರ ಅರಮನೆಯೊಳಗೆ ಇಲ್ಲೇ ಇದ್ದು ಬಿಡೋನು ಅಂದ ಲಕ್ಷ್ಮಣ. ಆಗ ರಾಮ ಬಹಳ ಚಂದ ಒಂದು ಮಾತು ಹೇಳ್ತಾನೆ, ಜನನಿ ಜನ್ಮ ಭೂಮಿಶ್ಯ ಸ್ವರ್ಗಾದಪಿ ಗರಿಯಶಿ ಅಂತ. ಲಕ್ಷ್ಮಣ, ಇದು ಬಂಗಾರದಾಗಿದ್ರು ಕೂಡ ನಮ್ಮ ದೇಶ ಇದ್ದಂಗಲ್ಲ. ಯಾಕೆ ಯಾವುದೋ ಒಂದು ತಾಯಿ ನನಗೆ ಮೃಷ್ಟಾನ್ನ ಭೋಜನ ಮಾಡಿ ಕೊಡ್ತಾಳ, ಮೃಷ್ಟಾನ್ನ ಭೋಜನ ಉಣಿಸ್ತಾಳ ಅಂತಂದ್ರೆ ಸ್ವಂತ ತಾಯಿ ಆದಂಗೆ ಆಗಂಗಿಲ್ಲಪ್ಪ. ಆಕೆ ನಿನಗೆ ಏನೋ ಉಣಿಸ್ಲಿ, ಆದರೂ ಕೂಡ ಸ್ವಂತ ತಾಯಿ ಆಗಂಗಿಲ್ಲ. ಸ್ವಂತ ತಾಯಿ ಅದಕ್ಕೆ ನಮಗೆ ಕಟ್ಟಕ್ಕೆ ರೊಟ್ಟಿ ಉಣಿಸಿದ್ರು ಕೂಡ ಆಕಿ ಸ್ವಂತ ತಾಯಿನ. ಹಂಗೆ ಜನನಿ ಎಷ್ಟು ಮುಖ್ಯನೋ ಹಂಗೆ ನಮ್ಮ ಜನ್ಮಭೂಮಿನೂ ಕೂಡ ಅಷ್ಟ ಮುಖ್ಯ. ಭಾರತ ದೇಶದೊಳಗೆ ಹುಟ್ಟಬೇಕಾಗಿತ್ತಂದ್ರೆ ಹಂಗೆ ಹುಟ್ಟಕ್ಕೆ ಸಾಧ್ಯ ಇಲ್ಲ. 7 ಜನ್ಮದೊಳಗೆ ಯಾರು ಪುಣ್ಯ ಮಾಡಿರ್ತಾರೋ ಅವ್ರ ಮಾತ್ರ ಈ ಭಾರತ ದೇಶದೊಳಗೆ ಹುಟ್ಟಕ್ಕೆ ಸಾಧ್ಯನೋ ಅಂತಾನೆ ಶ್ರೀರಾಮಚಂದ್ರ. ಬರೀ ಶಾಂತಿಯುತವಾಗಿ ಬಂದಿರತಕ್ಕಂಥದ್ದಲ್ಲಿ ಎಷ್ಟೋ ಮಂದಿ ಹುತಾತ್ಮರಾಗಿ ಹೋದರು. ಕೇವಲ 12 ವರ್ಷದ ಒಬ್ಬ ಬಾಲಕ, 12 ವರ್ಷದ ಬಾಲಕ ಶಾಲೆಗೆ ಹೋಗಿರ್ತಾನೆ. ಶಾಲೆಗೆ ಹೋಗಿ ದಿನಾಲು 5 ಗಂಟೆಗೆ ಬರುವಂಥ ಮಗ ಒಂದು ದಿವಸ 5:06 ಆದರೂ ಕೂಡ 6:30 ಆದರೂ ಆ ಮಗ ಬರಂಗಿಲ್ಲ. ಮನೆಯೊಳಗೆ ತಂದೆ ತಾಯಿ ವಿಚಾರ ಮಾಡ್ತಾರ, 5 ಗಂಟೆಗೆ ಬರೋ ಮಗ ಇನ್ನೂ ಬರೋಲ್ಲ ಅಂತ ವಿಚಾರ ಮಾಡಕತ್ತರು. 6:30 ಆಗಿರ್ತೈತಿ. 6:30ಗೆ ಆ 12 ವರ್ಷದ ಬಾಲಕ ಕೈಯೊಳಗೆ ಒಂದು ಬುತ್ತಿ ಡಬ್ಬಿ ಹಿಡ್ಕೊಂಡು ಓಡಿ ಬರ್ತಾನೆ ಮನೆಯೊಳಗೆ. ಓಡಿ ಬಂದವರ ಬುತ್ತಿ ಡಬ್ಬಿ ನೋಡ್ತಾರ, ಅವನ ತಂಗಿ ಇರ್ತಾಳೆ ಮನೆಯೊಳಗೆ, ಕೈಯೆಲ್ಲ ರಕ್ತ ಆಗಿರ್ತೈತಿ, ಬುತ್ತಿ ಡಬ್ಬಿ ರಕ್ತ ಆಗಿರ್ತೈತಿ. ತಂದೆ ತಾಯಿ ಗಾಬರಿ ಆಗಿಬಿಡ್ತಾರೆ, ಯಾಕೋ ಏನಿದು ರಕ್ತ ಆಗಿಬಿಟ್ಟತ್ತಲ್ಲ, ಏನಾಗೈತಿ ಅಂತ ಬುತ್ತಿ ಡಬ್ಬಿ ತಗೋತಾರ ಕೈಯೊಳಗೆ. ಇಸ್ಕೊಂಡ ಬುತ್ತಿ ಡಬ್ಬಿ ತೆಗೆದ್ರು. ಆ ಬುತ್ತಿ ಡಬ್ಬಿಯೊಳಗೆ ಏನಿತ್ತು ಅಂತಂದ್ರೆ ಕೆಂಪು ರಕ್ತದಿಂದ ಕೂಡಿರ್ತಕ್ಕಂಥ ಮಣ್ಣು ಇರ್ತೈತೆ ಅದ್ರೊಳಗೆ. ಆ ಮಣ್ಣು ಇತ್ತಲ್ಲ, ಆ ಮಣ್ಣು ತೆಗೆದು ನೋಡ್ತಾರ, ಏನೋ ಇದು, ಯಾಕೆ ಎಲ್ಲಿದೆ ಮಣ್ಣು ಅಂತ ಕೇಳಿದ್ರು ಅವನ. ಅವತ್ತಿನ ಘಟನೆ ಏನಾಗಿರ್ತೈತಿ ಅಂತಾರೆ 1919 ಏಪ್ರಿಲ್ 13ನೇ ತಾರೀಕು ವಾಲಿಯಾಬಾಗ್ ಹತ್ಯಾಕಾಂಡ ಅಂತಕ್ಕಂಥ ಒಂದು ನಡೀತೈತ್ರಿ. ಎಷ್ಟೋ ಸಾವಿರ ಜನ ಶಾಂತಿಯುತವಾಗಿರ್ತಕ್ಕಂತಹ ಹೋರಾಟವನ್ನು ಮಾಡ್ತಿರ್ತಾರೆ, ಸ್ವಾತಂತ್ರ್ಯ ಹೋರಾಟ. ಆದರೆ ಪಂಜಾಬಿನ ಗವರ್ನರ್ ಅಂತಕ್ಕಂಥವನು, ಕೆಟ್ಟ ಮನುಷ್ಯ ಡಯ್ಯರ್ ಅಂತಕ್ಕಂಥ ಗವರ್ನರು ಜನರಲ್ಲಿ ಭಯ ಹುಟ್ಟಿಸ್ಬೇಕು. ಅವರ ಕ್ರಾಂತಿಯುತ ಏನಲ್ಲ, ಶಾಂತಿಯುತವಾಗಿ ಮಾಡಿದ್ರು ಕೂಡ ಅವರನ್ನು ಕುಂದಿರಿಸಬಾರ್ದು, ಅವ್ರನ್ನ ಬಡದು ಓಡಿಸ್ಬೇಕು ಅಂತ ಸಾಮೂಹಿಕವಾಗಿ ಗುಂಡಿನ ದಾಳಿಯನ್ನು ಮಾಡ್ತಾರೆ. ಆ ಗುಂಡಿನ ದಾಳಿಯೊಳಗೆ 400 ಮಂದಿ ಸ್ವಾತಂತ್ರ್ಯ ಹೋರಾಟಗಾರ ಮರಣವನ್ನು ಹೊಂದುತ್ತಾರೆ. ಎಷ್ಟೋ 1000ಕ್ಕಿಂತಲೂ ಕೂಡ ಹೆಚ್ಚು ಮಂದಿ ಗಾಯವನ್ನುಗೊಳ್ತಾರೆ. ಏನದ ಅಮೃತ ಸರೋವರವಾಗಿರ್ತಕ್ಕಂಥ ಪಂಜಾಬಿನ ಎಲ್ಲ ಭೂಮಿ ರಕ್ತದಿಂದ ಕೆಂಪಾಗಿ ಬಿಟ್ಟಿರ್ತೈತಿ. ಅದನ್ನೆಲ್ಲ ನೋಡಿರ್ತಕ್ಕಂಥ ಶಾಲೆ ಮುಗಿಸಿ ಬರುವಂಥ ಈ 12 ವರ್ಷದ ಬಾಲಕ ಅದನ್ನು ನೋಡಿರ್ತಾನೆ ಕಣ್ಣಾರೆ. ಎಷ್ಟೋ ಸ್ವಾತಂತ್ರ್ಯ ಹೋರಾಟಗಾರರ ರಕ್ತ ಆ ಮಣ್ಣೊಳಗೆ ಕೂಡಿರ್ತೈತಲ್ಲ, ಆ ಪೊಲೀಸರ ಕಣ್ಣು ತಪ್ಪಿಸಿ ಆ ಮಣ್ಣನ್ನು ಏನು ಮಾಡಿರ್ತಾನ ಅಂತಂದ್ರೆ ಆ ಬುತ್ತಿ ಡಬ್ಬಿಯೊಳಗೆ ತುಂಬಿಕೊಂಡು ಮನೆಗೆ ಬಂದಿರ್ತಾನವ. ಅದನ್ನು ಕೈಯೊಳಗೆ ಹಿಡ್ಕೊಂಡಿರ್ತಾನ. ತಂದೆ ತಾಯಿ ಇರ್ತಾರ. 12 ವರ್ಷದ ಹುಡುಗ ಆ ಮಣ್ಣು ಹಿಡಿದು ಓದಿ ಜಗಲಿ ಮುಂದೆ ಇಡ್ತಾನೆ. ಜಗಲಿ ಮುಂದೆ ಅವ್ರ ಹೋಗಿ ಹೇಳ್ತಾನೆ, ಯವ್ವ ಇದ್ರೊಳಗೆ ಏನು ರಕ್ತದಿಂದ ಕೂಡೈತಲ್ಲ, ಈ ರಕ್ತದಿಂದ ಕೂಡಿರ್ತಕ್ಕಂಥ ಈ ಮಣ್ಣಿಗೆ ಮುಂದೊಂದು ದಿವಸ ನಾವು ಉತ್ತರ ಕೊಡ್ತೀನಿ. ಆ ಬ್ರಿಟಿಷರ ರಕ್ತದಿಂದ ನಮ್ಮ ಮಣ್ಣು ಕೆಂಪು ಮಾಡ್ತೀನಿ ಅಂದಿರ್ತಕ್ಕಂಥವನೇ ಇವತ್ತಿನ ವೀರನಾಗಿರ್ತಕ್ಕಂಥ ಭಗತ್ ಸಿಂಗ್. 12 ವರ್ಷದೊಳಗಿತ್ತವಂಗೆ. ಎಂಥ ವೀರರಿ ಭಗತ್ ಸಿಂಗ್. ಇಂಥವ್ರ ಕಥೆಗಳನ್ನು ಕೇಳಬೇಕು ನಾವು. ಭಾಳ ಬದುಕಿಲ್ಲ, 23 ವರ್ಷ, ಕೇವಲ 23 ವರ್ಷದೊಳಗೆ ಈ ದೇಶಕ್ಕಾಗಿ ತನ್ನ ಪ್ರಾಣವನ್ನು ಕೊಟ್ಟನಲ್ಲ. ಇಂಥವ್ರ ಹೆಸರು ನಮಗೆ ಲಘು ನೆನಪ ಆಗಂಗಲ್ಲ. ಅವರು ಭಗತ್ ಸಿಂಗ್ ಅವ್ರು ಹುಟ್ಟಬೇಕಾಗಿತ್ತಂದ್ರೆ ಅದ್ರ ಹಿಂದೆ ಅವ್ರಿಗಷ್ಟು ಬರಬೇಕಾಗಿದ್ರ ಕಾರಣ ಯಾರು ಅಂತಂದ್ರೆ ಅವರ ಮನೆಯೊಳಗಿರೋ ತಂದೆ ತಾಯಿನೂ ಕೂಡ. ಮಕ್ಕಳಿಗೆ ದೇಶಾಭಿಮಾನ ಬರ್ಬೇಕಂದ್ರೆ ಹಂಗ ಬರಂಗಲ್ಲ, ಮನೆಯೊಳಗೆ ಕಲಿಸಿರ್ಬೇಕು. ಯಾಕೆ 23 ವಯಸ್ಸಿನೊಳಗೆ ಭಗತ್ ಸಿಂಗ್ನ ನೇಣಿಗೇರಿಸಬೇಕಾಗಿತ್ತಂದ್ರೆ ಅವರ ತಾಯಿ ವಿದ್ಯಾವತಿ ಮುಂದೆ ಅಳತಿರ್ತಾಳ. ಭಗತ್ ಸಿಂಗ್ ಅವರ ತಾಯಿ ಅಳತಿರ್ತಾಳಗಳು ಅಂತ. ಅಳು ಸಂದರ್ಭದೊಳಗೆ ಭಗತ್ ಸಿಂಗ್ ಅಂತ ಇನ್ನೇನು ನೇಣು ಹಾಕಬೇಕು, ಯವ್ವ ನೀ ಅಳಾಕತ್ತೀಯವ್ವ, ನೀ ಅಳಬಾರ್ದು ಬೇ, ನಾನು ಹಂಗ ಸಾಯಾಕತ್ತಿಲ್ಲ. ಏನೋ ಬ್ರಿಟಿಷ್ ನಾವು ಓಡಿ ಹೋಗುವಾಗ ಬ್ರಿಟಿಷ್ ನನಗೆ ಬೆನ್ನಿಗೆ ಗುಂಡು ಹೊಡೆದು ನಾ ಸಾಯಾಕತ್ತಿಲ್ಲ.
ನಾನು ಸಾಯಕತ್ತಿದ್ದು ಈ ಬ್ರಿಟಿಷರು ವಿರುದ್ಧ ಎದೆ ಕೊಟ್ಟು ಹೋರಾಡಿ ಈ ದೇಶಕ್ಕೋಸ್ಕರ ಸಾಯಕತ್ತನವ, ಯಾರ ಹತ್ರ ಭಗತ್ ಸಿಂಗ್ನ ಅವು ಅಳಬಾರ್ದು ಅಂತಾನ ಭಗತ್ ಸಿಂಗ್. ಆಗ ವಿದ್ಯಾವತಿ ಅಂತಾಳ ತಾಯಿ, ಆಕಿ ಎಲ್ಲಿ ಅಂತ ದೇಶಭಕ್ತಿ ಇತ್ತು ಅಂದ್ರೆ ವಿದ್ಯಾವತಿ ಅಂದ್ಲು, ಇಲ್ಲಪ್ಪ ನಿನ್ನ ಗಲ್ಲಿಗೆ ಏರ್ಸಾಕತ್ತಾರ, ನೀ ಸಾಯಾಕತ್ತಿ ಅನ್ನೋ ದುಃಖ ನನಗಿಲ್ಲ, ಅದಕ್ಕೆ ಅಳಾಕತ್ತಿಲ್ಲ, ನಾನು ಅದರ ಸಂಬಂಧ ಅಳಾಕತ್ತಿಲ್ಲ. ಏನು ನೀ ಇವತ್ತು ಸಾಯಾಕತ್ತಿಯಲ್ಲಪ್ಪ, ನೀ ಸತ್ತ ನಂತರ ನನ್ನ ಗರ್ಭದ ಮ್ಯಾಗ ನನಗೆ ಹೊಚ್ಚಿಕಿಟ್ಟು ಬಂದ್ಬಿಟ್ಟೈತಿ. ಇವತ್ತು ನೀ ಗಲ್ಲಿಗೆ ಹಾಕಾಕತ್ತಾರ, ಯಾಕಂದ್ರೆ ಒಬ್ಬ ಮಗನ ನಾನು ಈ ದೇಶಕ್ಕಾಗಿ ಕೊಡಾಕಾತಿ ಈ ಗರ್ಭಕ್ಕ, ಇನ್ನೊಂದು ಮಗನ ಯಾಕೆ ಕೊಡಾಕಾಗ್ಲಿಲ್ಲ ಈ ಗರ್ಭಕ್ಕ ಅಂತ ಅಳಾಕತ್ತೀನಿ ಅಂತಾಳ ವಿದ್ಯಾವತಿ. ನಮ್ಮ ಭಾರತ ಇದುವೇ ನಮ್ಮ ಭಾರತ, ತಾಯಿನಾಡು ಒಂದೇ ನಮ್ಮ ಭಾರತ. ನಮ್ಮ ಭಾರತ ಇದುವೇ ನಮ್ಮ ಭಾರತ, ತಾಯಿನಾಡು ಒಂದೇ ನಮ್ಮ ಭಾರತ. ನಮ್ಮ ಭಾರತ ಇದುವೇ ನಮ್ಮ ಭಾರತ, ತಾಯಿನಾಡು ಒಂದೇ ನಮ್ಮ ಭಾರತ. ಗಂಗೆಯ ನೀರನು ಹರಿಯುತ್ತಿದೆ ನೋಡು, ಮಣ್ಣಿನ ಕಂಪು ಬೀರುತ್ತಿದೆ ನೋಡು. ಗಂಗೆಯ ನೀರನು ಹರಿಯುತ್ತಿದೆ ನೋಡು, ಮಣ್ಣಿನ ಕಂಪನು ಬೀರುತ್ತಿದೆ ನೋಡು. ರೈತನ ಕನಸು ಅರಳಿದೆ ನೋಡು, ಜಾತಿ ಮತವನು ಮರೆತು ನೀ ನೋಡು. ನಮ್ಮ ಭಾರತ ಇದುವೇ ನಮ್ಮ ಭಾರತ, ತಾಯ್ನಾಡು ಒಂದೇ ನಮ್ಮ ಭಾರತ. ದಕ್ಷಿಣ ಸಾಗರ ಆಳವಿದೆ ನೋಡು, ಕೋಟಿ ಕನಸುಗಳು ಬೆಳಗುತ್ತಿದೆ ನೋಡು. ಎಲ್ಲ ಭಾಷೆಯೂ ನಮ್ಮದೇ ನೋಡು, ವೈವಿಧ್ಯದಲ್ಲಿ ಏಕತೆಯನ್ನು ನೋಡು. ನಮ್ಮ ಭಾರತ ಇದುವೇ ನಮ್ಮ ಭಾರತ, ತಾಯ್ನಾಡು ಒಂದೇ ನಮ್ಮ ಭಾರತ. ಇಂಥ ಭಾರತ ದೇಶಕ್ಕ ಕೈಲಾಸದಿಂದ ಯಾರು ಬರಾಕತ್ತಾರ? ನಂದೀಶ್ವರ ಅವತಾರವನ್ನು ಎತ್ತಲಿಕ್ಕೆ ಭಾರತ ದೇಶಕ್ಕೆ ಬರ್ತಾನ. ಇಂಥ ಭವ್ಯವಾಗಿರ್ತಕ್ಕಂಥ ಭಾರತ ದೇಶದೊಳಗ ಇನ್ನೊಂದು ಆಧ್ಯಾತ್ಮದ ನಾಡು ಬೇಕಲ್ಲ. ಹೇಗೆ ಇಡೀ ಪ್ರಪಂಚಕ್ಕೆ ಭಾರತ ದೇಶ ಅನ್ನೋದು ತಾಯಿ ಇದ್ದಂಗೋ, ಇಡೀ ಭಾರತ ದೇಶಕ್ಕೆ ಇನ್ನೊಂದು ತಾಯಿ ಯಾವುದು ಅಂದ್ರೆ ಮಲತಾಯಿ, ಅದು ನಮ್ಮ ಕನ್ನಡ ನಾಡು ಅಂತಕ್ಕಂಥದ್ದನ್ನು ನಾವು ಭಾಳ ಹೆಮ್ಮೆಯಿಂದ ಹೇಳ್ಕೊಳ್ಬೇಕ್ರಿ. ಯಾಕಂದರೆ ಇಲ್ಲಿರ್ತಕ್ಕಂಥದ್ದೇನು, ಇಲ್ಲಿಂದ ಹೋಗಿರ್ತಕ್ಕಂಥದ್ದೇನು ಆಧ್ಯಾತ್ಮ ಐತಲ್ಲ, ಅದು ಯಾವ ರಾಜ್ಯದೊಳಗೂ ಕೂಡ ಆಗದೇ ಇರತಕ್ಕಂಥ ಒಂದು ಕ್ರಾಂತಿಕಾರಿಯಾಗಿದ್ದಂದ್ರೆ ಅದು ಕನ್ನಡ ನಾಡಿನೊಳಗೆ. ನಾವೇನು ಇವತ್ತು ಛತ್ರಪತಿ ಶಿವಾಜಿಯನ್ನು ನೆನೆಸ್ತೀವಿ, ಹೌದಲ್ಲ? ಛತ್ರಪತಿ ಶಿವಾಜಿಯನ್ನು ನೆನೆಸ್ಬೇಕು, ಅವನ ಗೌರವದಿಂದ ನಾವು ಹೆಮ್ಮೆಯಿಂದ ಹೇಳ್ತೀವಿ. ದೇಶ ಅಂತ ಬಂತು ಅಂತಂದ್ರೆ ಛತ್ರಪತಿ ಶಿವಾಜಿ. ಯಾಕಪ್ಪ ಅಂತಂದ್ರೆ ಬ್ರಿಟಿಷರೆಲ್ಲರೂ ಕೂಡ ಮೊಘಲರು ಏನು ಮಾಡ್ತಿದ್ರು, ನಮ್ಮ ಹಿಂದೂ ದೇವಾಲಯಗಳನ್ನ ಧ್ವಂಸ ಮಾಡುವಂಥ ಸಂದರ್ಭದೊಳಗೆ ಹಿಂದೂ ದೇವಾಲಯಗಳನ್ನ ಕಾಪಾಡಿರ್ತಕ್ಕಂಥ ಕೀರ್ತಿ ಯಾರಿಗೆ ಹೋಗುತ್ತಂದ್ರೆ ಅದು ಛತ್ರಪತಿ ಶಿವಾಜಿಗೆ ಹೋಗುತ್ತೆ. ಆದ್ರೆ ನಮ್ಮ ಕನ್ನಡ ನಾಡು ಅಂತ ಬಂತು ಅಂತಂದ್ರೆ ಅವನಿಗಿಂತಲೂ ಕೂಡ 10 ಪಟ್ಟು ಯೂರವೇದೆಯಾಗಿರ್ತಕ್ಕಂಥವಳು ಬೆಳವಡಿ ಮಲ್ಲಮ್ಮ. ಬೆಳವಡಿ ಮಲ್ಲಮ್ಮನ ಸೋಲಿಸಬೇಕು ಅಂತ ಛತ್ರಪತಿ ಶಿವಾಜಿ 2000 ಸೈನ್ಯವನ್ನು ಕರ್ಕೊಂಡು ಬೆಳವಡಿ ಮಲ್ಲಮ್ಮನ ಮೇಲೆ ಯುದ್ಧವನ್ನು ಸಾರ್ತಾನ. ಆದ್ರೆ ಆ ಮಲ್ಲಮ್ಮನ ಗೆಲ್ಲಲಿಕ್ಕೆ ಸಾಧ್ಯ ಆಗಂಗಿಲ್ಲ. ಒಂದಲ್ಲ 2 ಸಾರಿ ಯುದ್ಧ ಮಾಡಿದ್ರು ಕೂಡ 2 ಸಾರಿ ಸೋತು ಓಡಿ ಹೋಗ್ತಾನ ಛತ್ರಪತಿ ಶಿವಾಜಿ. ಅಂಥ ವೀರ ಮಾತೆ ನಮ್ಮ ಕನ್ನಡದ ಹೆಣ್ಣು ಅಂತಕ್ಕಂಥದ್ದು ಕೂಡ ನಮಗೆ ಹೆಮ್ಮೆ ಅಂತ ಹೇಳ್ಕೋಬೇಕು ನಾವು. ಬೆಳವಡಿ ಮಲ್ಲಮ್ಮ ಅಷ್ಟ ಅಲ್ಲ, ಕರುಣೆಯ ನಾಡು ಅಂತ ಯಾಕೆ ಹೆಸರು ಬತ್ತು ಅಂತಂದ್ರೆ ಛತ್ರಪತಿ ಶಿವಾಜಿ ಮೇಲೆ ಮತ್ತೆ ಮೊಘಲರು ಆಳ್ವಿಕೆಯನ್ನು ಮಾಡೋ ಸಂದರ್ಭದೊಳಗೆ ಆತನ ಮಗನ ಏನು ಮಾಡ್ತಿರ್ತಾರ, ಮೊಘಲರು ಕೊಲ್ಲಿಕ್ಕೆ ಬಂದಿರ್ತಾರ. ಆ ಸಂದರ್ಭದೊಳಗೆ ಓಡಿ ಬಂದ ಆಶ್ರಯ ಎಲ್ಲಿ ಪಡಿತಾನ ಅಂತಂದ್ರೆ ಮತ್ತು ಬೆಳವಡಿ ಮಲ್ಲಮ್ಮನತ್ತಲೇ ಆಶ್ರಯ ಪಡಿತಾನ. ಅನ್ಬೋದಾಗಿತ್ತಲ್ಲ, ನೀ ನನ್ನ ಶತ್ರುವಿನ ಮಗ ಆದಿ, ನಿನಗ್ಯಾಕೆ ನಾ ಆಶ್ರಯ ಕೊಡ್ಲಿ ಅನ್ಬೋದಾಗಿತ್ತು. ಆದ್ರೆ ಹಂಗೆ ಅನ್ಲಿಲ್ಲ. ಶತ್ರುವಿನ ಮಗ ಆದರೂ ಕೂಡ ಕಷ್ಟದೊಳಗೆ ಬಂದ ಕೈ ಮುಗಿದಾನ ಅಂತಂದ್ರೆ ಕಾಪಾಡಬೇಕು ಅನ್ನುವಂಥದ್ದು ಬೆಳವಡಿ ಮಲ್ಲಮ್ಮನ ಗುಣ ಆಗಿತ್ತು. ಅಂಥ ಬೆಳವಡಿ ಮಲ್ಲಮ್ಮ ಹುಟ್ಟಿದ್ದು ಅದು ನಮ್ಮ ಕನ್ನಡ ನಾಡಿನೊಳಗ. ಇಡೀ ಸಂತ ಪರಂಪರೆಯನ್ನು ಕೊಟ್ಟಿರ್ತಕ್ಕಂಥದ್ದು ಕನ್ನಡ ನಾಡು. ಇಡೀ ಶರಣ ಪರಂಪರೆಯನ್ನು ಕೊಟ್ಟಿರ್ತಕ್ಕಂಥದ್ದು ಕನ್ನಡ ನಾಡು.
ಇವತ್ತು ಇಡೀ ಪ್ರಪಂಚದೊಳಗೆ ಅಮೇರಿಕಾದವರು ಕೂಡ ಏನು ಮಾಡ್ತಾರ ಅಂತಂದ್ರೆ ಇಲ್ಲಿ ವಚನ ಸಾಹಿತ್ಯವನ್ನ ಕನ್ನಡದೊಳಗಿರ್ತಕ್ಕಂಥದ್ರೆ ಇಂಗ್ಲೀಷ್ನೊಳಗೆ ಟ್ರಾನ್ಸ್ಲೇಷನ್ ಮಾಡಿ ಅಲ್ಲಿ ಓದ್ತಾರ. ಇದು ನಮಗೆ ಗೊತ್ತೈತೇನ್ರಿ? ಯಾಕಂದ್ರೆ ಇಲ್ಲೇ ಬಸವನ ಬಾಗೇವಾಡಿ ಹುಟ್ಟಿರ್ತಕ್ಕಂಥ ಬಸವಣ್ಣನ ಒಂದು ಕೀರ್ತಿ ಅದು. ಬಸವನ ಕಂಚಿನ ಮೂರ್ತಿಯನ್ನು ಮಾಡಿಸ್ಯಾರ ಅಮೇರಿಕಾದವರು. ಅವರು ಕೂಡ ನಮ್ಮ ವಚನಗಳನ್ನು ಓದ್ತಾರ. ಅಂದ್ರೆ ಅದು ನಮ್ಮ ಶರಣರು ಕೊಟ್ಟಿರ್ತಕ್ಕಂಥದ್ದು. ಎಷ್ಟೋ ಮಂದಿ ಶರಣರಾಗಿದ್ರು. ಶರಣರು ಇಲ್ಲ ಅಂತಂದ್ರೆ, ಶರಣ ಪರಂಪರೆ ಇದ್ದಿದ್ದಿಲ್ಲ ಅಂತಂದ್ರೆ ಇವತ್ತು ನಾವು ಈ ಜಾಗದೊಳಗೆ ಕುಂದಿರ್ತಿದ್ದಿಲ್ಲ. ಇವತ್ತು ವಿಭೂತಿ, ರುದ್ರಾಕ್ಷಿ, ಮಂತ್ರ, ಅಷ್ಟಾವರಣಗಳನ್ನು ನೋಡ್ತಿದ್ದಿಲ್ಲ, ಪ್ರವಚನ ಪುರಾಣಗಳನ್ನು ನೋಡ್ತಿದ್ದಿಲ್ಲ. ಇದು ಎಲ್ಲವನ್ನು ಕೊಟ್ಟಿರ್ತಕ್ಕಂಥದ್ದು ಯಾರು? ಅದು ನಮ್ಮ ಶರಣರು. ಬಸವಣ್ಣ, ಅಕ್ಕ ಮಹಾದೇವಿ, ಚನ್ನಬಸವಣ್ಣ, ಮಾಧಾರ ಕಕ್ಕಯ್ಯ, ಡೋಹರ ಕಕ್ಕಯ್ಯ, ಎಷ್ಟು ಮಂದಿ, ಹಡಪದ ಅಪ್ಪಣ್ಣ, ಇವರು ಎಲ್ಲರ ಒಂದು ಶ್ರಮ, ಇವರೆಲ್ಲರ ಅನುಭವ ಮಂಟಪ. ಇವತ್ತೇನು ನಾವು ಪಾರ್ಲಿಮೆಂಟ್ ಅಂತ ಕರಿತೀವಲ್ಲ, ಇದನ್ನು 12ನೇ ಶತಮಾನದೊಳಗೆ ಕಲ್ಯಾಣದೊಳಗೆ ಕಟ್ಟಿ ಹೋಗಿರ್ತಕ್ಕಂಥವ್ರು. ಆ ಪಾರ್ಲಿಮೆಂಟ್ಗೂ ಈಗಿನ ಪಾರ್ಲಿಮೆಂಟ್ಗೂ ಭಾಳ ವ್ಯತ್ಯಾಸ ಐತ್ರಿ. ಆಗಿನ ಪಾರ್ಲಿಮೆಂಟ್ ಒಳಗೆ ಏನು ನಡೀತಿತ್ತು ಅಂತ ಕಲ್ಯಾಣದ ಅನುಭವ ಮಂಟಪದೊಳಗೆ ಅನುಭವ ನಡೀತಿತ್ತು. ವಚನಗಳ ಅನುಭವ, ಭಾವಗಳ ಅನುಭವ, ಆಧ್ಯಾತ್ಮದ ಅನುಭವ. ಯಾಕೆ ಅನುಭವ ಮಂಟಪನ ಅಂತ ಅದಕ್ಕೆ ಹೆಸರಿಟ್ಟರು ಗೊತ್ತೇನ್ರಿ ನಿಮಗೆ? ಅನುಭವ ಮಂಟಪ, ಯಾರ ಹತ್ರ ಅನುಭವ ಐತೋ ಅವರಿಗೆ ಮಾತ್ರ ಪ್ರವೇಶವಾಗಿರ್ತಕ್ಕಂಥದ್ದು ಅನುಭವ ಮಂಟಪ. ಅದು ಅಂದಿನ ಪಾರ್ಲಿಮೆಂಟ್. ಇಂದಿನ ಪಾರ್ಲಿಮೆಂಟ್ ಇದಕ್ಕೆ ಅನುಭವ ಮಂಟಪ ಅಂತ ಕರೆಯಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಇತ್ತೀಚೆಗೆ ಒಂದು 3-4 ತಿಂಗಳಿಂದ ನೋಡಿದ್ರಲ್ಲ ಹೆಂಗೆ ಜಗಳಾಡಿದ್ರು, ಟಿವಿಯಾಗೆಲ್ಲ ಬಿಟ್ಟಿದ್ರು. ಇಡೀ ನಮ್ಮ ರಾಜ್ಯದ ಒಂದು ಭವಿಷ್ಯವನ್ನು ನಿರ್ಧಾರ ಮಾಡ್ತಕ್ಕಂಥ ಪಾರ್ಲಿಮೆಂಟು ಅಲ್ಲೇ ಹೊಡೆದಾಡೋದು ನಡೀತೀವಿ ಅಂತಂದ್ರೆ ಇನ್ನು ಹೊರಗೆ ಎಷ್ಟು ಆಗಾಕಿಲ್ಲ. ಮೊದಲು ಒಳಗಿನಿಂದನ ಶುದ್ಧ ಹಾಕೋತ ಬಂದ್ರೆ ಹೊರಗೆ ಶುದ್ಧ ಆಗುತ್ತೆ. ಅಂಥ ಶುದ್ಧೀಕರಣ ಮಾಡಿರ್ತಕ್ಕಂಥದ್ದು ನಮ್ಮ ಶರಣರು. ಶರಣರಾದ ಮೇಲೆ ದಾಸ ಪರಂಪರೆ. ಇವತ್ತು ನಾವು ಪುರಂದರದಾಸರು, ಕನಕದಾಸರನ್ನು ನೋಡ್ತೀವಲ್ಲ, ಅದನ್ನು ಕೊಟ್ಟಿರ್ತಕ್ಕಂಥದ್ದು ನಮ್ಮ ಕನ್ನಡ ನಾಡು. ಅವರೆಲ್ಲ ಶರಣರು ವಚನಗಳನ್ನು ಬರೆದು ಕೊಟ್ಟರು ನಮಗೆ. ಎಂಥ ಸರಳ ವಚನಗಳನ್ನು, ಸರಳ ತತ್ವಗಳನ್ನು ಕೊಟ್ಟರು. ಕಳಬೇಡ, ಕೊಲಬೇಡ, ಹುಸಿಯ ನುಡಿಯ ಎಲ್ಲಿ ಒತ್ತಕ್ಷರ ಸಲೇಕ್ಕೆ ಬರಲಾರಂತ ಕನ್ನಡದೊಳಗೆ ವಚನಗಳನ್ನು ಕೊಟ್ಟರು. ಆದರೆ ಇವತ್ತು ನಾವು ಅಂಥ ಕನ್ನಡ ನಾಡಿನೊಳಗೆ ಅಂಥ ಕನ್ನಡ ಮಾತಾಡಕ್ಕೆ ಏನು ಮಾಡಾಕತ್ತೀವಿ ಅಂತಂದ್ರೆ ಅಸಹ್ಯ ಆಗಾಕತ್ತದ ನಮಗೆ. ಬೆಂಗಳೂರಾಗೂ ಹೋಗಿ ನೀವು ಸ್ವಚ್ಛ ಕನ್ನಡ ಮಾಡ್ತಾನಂದ್ರೆ ಅಸಹ್ಯ ಮಾಡ್ತಾರೆ ನಿಮಗೆ ಕನ್ನಡ ಮಾತಾಡಿದ್ರೆ. ಹೌದಿಲ್ರಿ? ಇಲ್ಲೇ ಎಷ್ಟು ಮಂದಿ ನಾವು ಕನ್ನಡ ಮೀಡಿಯಂ ಕಲಿಯಾಕತ್ತೀವಿ, ನಮ್ಮ ಮಕ್ಕಳನ್ನ ಕನ್ನಡ ಮೀಡಿಯಂಗೆ ಹಾಕೀವಿ. ಇಂಗ್ಲೀಷ್ ಮೀಡಿಯಂ, ಇಂಗ್ಲೀಷ್ ಹುಚ್ಚ ನಮಗೆ, ಕನ್ನಡ ಬೇಡ. ಎಷ್ಟೋ ಸ್ಕೂಲ್ಗಳು ಕನ್ನಡದಾಗ ಇಲ್ಲಿ ಮಣ್ಣು ಬೇಕು, ಇಲ್ಲಿ ನೆಲ ಬೇಕು, ಇಲ್ಲಿ ನೀರು ಬೇಕು, ಇಲ್ಲಿ ಆಹಾರ ಬೇಕು, ಇಲ್ಲಿದು ಎಲ್ಲ ಬೇಕು. ಆದರೆ ಇಲ್ಲಿ ಭಾಷೆ ಮಾತ್ರ ನಮಗೆ ಬೇಡ. ಅತ್ತ ಕಡೆ ಎನ್ನಡ, ಇತ್ತ ಕಡೆ ಎಕ್ಕಡ, 33% ಮಾತ್ರ ಕನ್ನಡ ಅಂತ ಆಗೈತೆ ನಮ್ದೀಗ. ಯಾಕಂದ್ರೆ ಎಲ್ಲರಿಗೂ ಹೊಂದ್ಕೊಂಡ್ಬಿಡ್ತೀವಿ ನಾವು ಲಘು. ಈ ಕಡೆ ಮಹಾರಾಷ್ಟ್ರದವ್ರು ಬಂದು ಮಾತಾಡಕತ್ರ ಮಹಾರಾಷ್ಟ್ರ ಭಾಷೆಗೆ ಹೊಂದ್ಕೋತೀವಿ. ಈ ಕಡೆ ತಮಿಳ್ದವ್ರು ಬಂದು ಮಾತಾಡಕತ್ರ ತಮಿಳ್ ಭಾಷೆಗೆ ಹೊಂದ್ಕೋತೀವಿ. ಹಿಂದಿ ಮಾತಾಡಕತ್ರ ಹಿಂದಿ ಭಾಷೆಗೆ ಹೊಂದ್ಕೋತೀವಿ. ಇಂಗ್ಲೀಷ್ ಮಾತಾಡಕತ್ರ ಇಂಗ್ಲೀಷ್ ಭಾಷೆಗೆ ಹೊಂದ್ಕೋತೀವಿ. ತೆಲುಗು ಮಾತಾಡಕತ್ರ ತೆಲುಗು ಭಾಷೆಗೂ ಹೊಂದ್ಕೋತೀವಿ. ಅವ್ರು ಯಾವ ಭಾಷೆ ಮಾತಾಡ್ತಾರಲ್ಲ ಆ ಭಾಷೆ ಏನು ಮಾಡ್ತೀವಿ ನಾವು ಕಲಿಯಾಕತ್ತೀವಿ. ಅದರೊಳಗೆ ಇತ್ತೀಚೆಗೆ ಸುತ್ತಮುತ್ತ ಇರತಕ್ಕಂಥ ಗಡಿ ಪ್ರದೇಶಗಳಿಂದ ಏನು ಮಾಡಾಕತ್ತಾರ, ಆ ಕಡೆದ ಎಲ್ಲ ಒತ್ತಿ 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 ಹೆಂಗೆ ನಾವು ಒತ್ತುವರಿ ಮಾಡ್ತೀವಲ್ಲ, ನದಿ ಒತ್ತುವರಿ ಮಾಡ್ರಿ ನೋಡಿ. ಈಗೆಲ್ಲ ನದಿ ದಂಡೆಗಿರೋರು ಹೊಳಿಗಳು ಹೊಲ ಇದ್ದವ್ರು ಏನು ಮಾಡ್ಯಾರ, ಆ ನದಿ ಒತ್ತಿ 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 ಈಟ ಮಾಡ್ಯಾರ ಅದನ್ನ ನದಿ. ಹಂಗೆ ಕನ್ನಡ ಅನ್ನೋದು ಏನು ಮಾಡ್ಯಾರ, 100 ಇದ್ದಿದ್ದನ್ನ 33%ಗೆ ಮಾತ್ರ ತಂದಿಟ್ಟು ಬಿಟ್ಟಾರ. ಈಗ ಎಲ್ಲೋ ಒಂದಿಷ್ಟು ಮಂದಿ ಮಾತ್ರ ಕನ್ನಡ ಮಾತಾಡೋದು, ಉಳ್ಕಾದವರೆಲ್ಲ ಇಂಗ್ಲೀಷ್ 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 ಮಾತಾಡೋದು. ಆದರೆ ನಮ್ಮ ಕನ್ನಡ ಭಾಷೆಗೆ ಇರ್ತಕ್ಕಂಥ ಅದಕ್ಕೆ ಮಾತೃಭಾಷೆ ಅಂತ ಕರೆದ್ರೆ ನಮ್ಮದಕ್ಕೆ ಅವ್ರವ್ರದೇ ಆಗಿರ್ತಕ್ಕಂಥ ಮಾತೃಭಾಷೆಗಳು ಇರ್ತಾವೆ. ಯಾಕಪ್ಪ ಮಾತೃಭಾಷೆ ಅಂತನ ಕರೆದ್ರು? ಈಗ ನೀವು ದಾರ್ಯಾಗ ಹೊಲಕ್ಕೆ ಹೋಗಿರಲ್ಲ, ಎಲ್ಲರೂ ಹೋಗೋರದ್ರಿ ಹೊಲಕ್ಕೆ ಹೋಗೋ ಮುಂದೆ ಏನೋ ದಾರ್ಯಾಗ ಒಂದು ಮುಳ್ಳು ಚುಚ್ಚತೆ ಅಂದ್ರೆ ಏನಂತೀರಿ? ಕಾಲಿಗೆ ಮುಳ್ಳು ಚುಚ್ಚಿದ್ರೆ ಏನಂತೀರಿ? ಯವ್ವಾ ಅಂತೀರಿ, ಹೌದಿಲ್ಲ? ಯವ್ವಾನ ಅಂತೀರಿಲ್ಲ? ಮತ್ತು ಕಾಲಿಗೆ ಮುಳ್ಳು ಚುಚ್ಚಿದಾಗ ಯಾರ ಮಮ್ಮಿ ಅಂತೀರನ, ಡ್ಯಾಡಿ ಅಂತೀರನ, ಅಂದಿರನ ಯಾರ? ಎಂಥ ನೀವು ಹುಟ್ಟಿನಿಂದ ಇಂಗ್ಲೀಷ್ ಚಮಚೆ ಬಾಯಾಗಿ ಇಟ್ಕೊಂಡು ಹುಟ್ಟಿನಿಂದ LKG ಇಂಗ್ಲೀಷ್ ಕಲ್ಕೋತ ಬಂದಿರಂದ್ರೂ ಕೂಡ ಕಾಲಿಗೆ ಮುಳ್ಳು ಚುಚ್ಚಿದ್ರೆ ಮನುಷ್ಯಾಗ ನೋವಾದ್ರೆ ಅನ್ನೋ ಭಾಷೆ ಏನು? ಯವ್ವಾನ ಅನ್ಬೇಕು, ಮಮ್ಮಿ ಅನ್ನಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಮಾತೃಭಾಷೆ ಯಾವಾಗ ನೋವಾದಾಗ ನಮ್ಮ ಹೃದಯದಿಂದ ಬರ್ತತಲ್ರಿ, ಆ ಹೃದಯದಿಂದ ಬರೋದಕ್ಕೆ ಮಾತೃಭಾಷೆ ಅಂತ ಕರೀತಾರೆ.
ಅಷ್ಟ ಅಲ್ಲ, ನಾವು ಭಯ ಪಟ್ಟಾಗ ಬರೋದು ಮಾತೃಭಾಷೆನ. ಯಾರು ಒಂದು ಕಪಾಳ ಹೊಡೆದ್ರೆ ಏನಂತೀರಿ? ಯವ್ವಾನ ಅನ್ಬೇಕು, ಇಲ್ಲ ಯಪ್ಪ ಅನ್ಬೇಕು. ಇವೆರಡು ಬಿಟ್ರೆ ಮತ್ತೇನು ಅನ್ನಕ್ಕಂಗಲ್ಲ. ಮಮ್ಮಿ ಡ್ಯಾಡಿ ಅಂತ ಯಾರು ಅಂದಿದ್ದು ಕೇಳಿರಿ? ಅನ್ನಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ಮಾತೃಭಾಷೆ, ಅದಕ್ಕೆ ಮಾತೃಭಾಷೆಯನ್ನು ಮಾತಾಡೋದು. ಬೇರೆ ಭಾಷೆ ಮಾತಾಡಬೇಡ ಅಂತ ನಾ ಹೇಳಕತ್ತಿಲ್ಲ, ಬೇರೆ ಭಾಷೆಯನ್ನು ಕೆಳಗಿಟ್ಟು ನಾ ಮಾತಾಡಕತ್ತಿಲ್ಲ. ಬೇರೆ ಭಾಷೆ ಮಾತಾಡ್ರಿ. ವ್ಯಾವಹಾರಿಕವಾಗಿ ನಮಗೆ ಬೇರೆ ಭಾಷೆಗಳು ಬೇಕು. ಅದಿಲ್ಲ ಅಂದ್ರೆ ವ್ಯವಹಾರ ಮಾಡೋಕ್ಕೆ ಸಾಧ್ಯ ಇಲ್ಲ. ಆದ್ರೆ ವ್ಯವಹಾರಕ್ಕೆ ಮಾತ್ರ ಉಪಯೋಗ ಮಾಡ್ರಿ. ಆದ್ರೆ ನಾವು ಹಂಗೆ ಮಾಡಾಕತ್ತಿಲ್ಲ, ಅದನ್ನು ಸಂಪೂರ್ಣವಾಗಿ ಅಳವಡಿಸ್ಕೊಳಕತ್ ಬಿಡಾಕತ್ತೀವಿ. ಮೊದಲು ನಮ್ಮ ಅವ್ವ ಅನ್ನೋದು ಕಲಿಬೇಕು ನಾವು. ಮಗ್ಗಲ ಮನೆಯವನು ನಮ್ಮ ಅವ್ವನ ಅಲ್ಲಂತಲ್ಲ, ಅವ್ವನ ಸಮಾನ. ಆದ್ರೆ ನಮ್ಮ ಅವ್ವನ ಕೆಳಗಿಟ್ಟು ಆ ಅವ್ವನ ಮ್ಯಾಗ ಎತ್ತಿದ್ರೆ ಮೊದಲು ನಮ್ಮ ಅವ್ವಗೆ ನಾವು ಅವ್ವ ಅನ್ಬೇಕು. ನಾವು ಎಷ್ಟು ಮಾಡಾಕತ್ತೀವಿ, ಎಷ್ಟು ನಾವೇ ಕಲ್ಸಾಕತ್ತೀವಿ ಅವ್ರಿಗೆ. ಯಾಕಂದ್ರೆ ಅವ್ರ ಭಾಷೆ ನಾವು ಕಲಿಸ್ತೀವಿ, ಅಷ್ಟು ಕಲ್ಕೋತೀವಿ. ಯಾರ ಒಬ್ರರ ಇಲ್ಲಪ್ಪ ನೀ ಹಿಂದಿ ಮಾತಾಡ್ತೀಯಲ್ಲ, ನಾನು ಹಿಂದಿ ಕಲಿತೀನಿ, ನೀ ನಮ್ಮ ಕನ್ನಡ ಕಲಿ ಅಂತ ಯಾರಂದೀವಿ ನಾವು? ಯಾರಂದೀವ್ರಿ? ಯಾರು ಅಂದಿಲ್ಲ. ಯಾಕೆ ರೋಡ್ ದಂಡಿಗೆ ಎಷ್ಟೋ ಮಂದಿಗೆ ನೀವು ನೋಡ್ರಿ, ಪಾನಿಪುರಿ ಮಾಡಕ್ಕೆ ನಿಂತಿರ್ತಾರೆ ಎಷ್ಟೋ ಮಂದಿ. ಆ ಪಾನಿಪುರಿ ಮಾರವ್ರಿಗೆ ನಾವು ಹೋಗಿ ಏನಂತೀವಿ? ಅವ್ರು ಯಾರಿಗೆ ಕನ್ನಡ ಬರಂಗಿಲ್ಲ. ಮತ್ತು ಭಯ್ಯ ಒಂದು ಪ್ಲೇಟ್ ಪಾನಿಪುರಿ ದೇ ಅಂತೀರಿಲ್ಲ. ಮತ್ತು ನೀವು ಭಯ್ಯ ಅಂತಂದ್ರೆ ಅವ್ರ್ಯಾಕೆ ಮಾತಾಡಕ್ಕೆ ಹೋಗ್ತಾರೆ? ನಮಗೆ ಹೊಂದ್ಕೊಂಡು ಬಿಡ್ತಾರ, ನಡೀತೈತಿ. ಯಾರೊಬ್ರ ಅಣ್ಣ ಒಂದು ಪ್ಲೇಟ್ ಪಾನಿಪುರಿ ಕೊಡು ಅಂತ ಯಾರು ಅಂದೀವಿ ನಾವು? ನಮ್ಮನ್ನು ಹಿಡ್ದ ಹೇಳ್ತೀವಿ. ಯಾರು ಅಂದೀವಿ? ಎಲ್ಲರ ಬಾಯಾಗಿ ಬರೋದೇನೋ ಭಯ್ಯ ಒಂದು ಪ್ಲೇಟ್ ಪಾನಿಪುರಿ ಕೊಡು, ಭಯ್ಯ ಒಂದು ಪ್ಲೇಟ್ ಗೋಬಿ ಕೊಡು, ಭಯ್ಯ ಒಂದು ಪ್ಲೇಟ್ ಅದನ್ನು ಕೊಡು, ಭಯ್ಯ. ಹಿಂಗಾಗಿ ನಮ್ಮ ಕನ್ನಡ ಕೆಳಗೆ ಒತ್ತುತ್ತಾನ ಹೊಂಟ್ತೀವಿ. ಆದರೆ GP ರಾಜರತ್ನಮ್ಮ ಇಂಥವರೆಲ್ಲ ಆಗಿ ಹೋದರು. ಹೆಂಡ ಹೋಗ್ಲಿ, ಹೆಣ್ತಾ ಹೋಗ್ಲಿ, ಹೆಂಡತಿ ಹೋಗ್ಲಿ, ಹೆಂಡ ಹೋಗ್ಲಿ, ಹೆಂಡತಿ ಹೋಗ್ಲಿ, ಎಲ್ಲ ಕೊಚ್ಕೊಂಡು ಹೋಗ್ಲಿ. ಎಷ್ಟು ಹೇಳ್ತಾನೆ ನೋಡ್ರಿ. ಹೆಂಡ ಹೋಗ್ಲಿ, ಹೆಂಡತಿ ಹೋಗ್ಲಿ, ಎಲ್ಲ ಕೊಚ್ಕೊಂಡು ಹೋಗ್ಲಿ, ನನ್ನ ನಾಲ್ಗಿ ಸೀಳಿದ್ರು ಕೂಡ ಮೂಗಿಲೆ ಆದ್ರೂ ನಾ ಕನ್ನಡ 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 ಎನ್ನುವೆ ಅಂತಕ್ಕಂಥ ಕನ್ನಡಾಭಿಮಾನಿಗಳಾಗಿ ಹೋದ್ರು. ಎಷ್ಟು ಸರಳವಾಗಿರ್ತಕ್ಕಂಥ ಭಾಷೆ ರೀ ಕನ್ನಡ ಅನ್ನೋದು. ಮಹಾಲಿಂಗರಂಗರು ಅನುಭವ ಅಂತಕ್ಕಂಥ ಒಂದು ಗ್ರಂಥದೊಳಗೆ ಬರೀತಾರೆ, ಕನ್ನಡ ಎಷ್ಟು ಸರಳವಾಗಿರ್ತಕ್ಕಂಥದ್ದು ಅಂತಂದ್ರೆ, ಸುಲಿದ ಬಾಳೆ ಹಣ್ಣಿನಂದದಿ, ಸುಲಿದ ಕಬ್ಬಿನ ಸಿಬಿರಿನಂದದಿ, ಉಷ್ಣ ಇಳಿಸಿದ ಹಾಲಿನಂದದಿ ಅಂತ ಹೇಳಿದ್ರು ಅವ್ರು. ಭಾಳ ಚಂದ. ಎಷ್ಟು ಸರಳ ಐತಿ ಕನ್ನಡ ಅಂತಂದ್ರೆ, ಈಗ ಬಾಳೆಹಣ್ಣು ಐತಿ ಹೌದಾ, ಸುಲಿದ ಬಾಳೆಹಣ್ಣು. ಹೆಂಗೆ ಕನ್ನಡ ಸುಲಿದ ಬಿಟ್ಟಾರ, ಅದನ್ನು ತಿನ್ನೋದಷ್ಟ ಬಾಕಿ. ನೀನು ಸುಲಿದ ಕಬ್ಬಿನ ಶಿಬಿರ ನೋಡ್ರಿ ನೀವು ಎಷ್ಟು ಗಟ್ಟಿ ಇರ್ತದೆ, ಅದು ಸುಲಿಯಾಕೆ ಯಾರಿಗೂ ಇಲ್ಲ. ಆದರೆ ಏನು ಮಾಡ್ಯಾರ ಕನ್ನಡ ಅನ್ನೋದನ್ನು ಸುಲಿದ ಕೊಟ್ಟಾರ. ಇಳಿಸಿದ ಉಷ್ಣದ ಹಾಲಿನಂದದಿ, ಹಾಲು ಭಾಳ ಸುಡ್ತಿರ್ತಾವ, ಹಾಲು ಕುಡಿಯೋಕ್ಕಾಗತ್ತಾನ? ಇಲ್ಲ. ಆದ್ರೆ ಕನ್ನಡ ಅನ್ನೋದು ಹೆಂಗೆ, ಆ ಹಾಲು ಕಾಸಿದ ಹಾಲನ್ನು ಆರಿಸಿ ಇಟ್ಟಂಗೆ ಮುಂದೆ ಕುಡಿಯೋದಟ್ಟ ಬಾಕಿ, ತಿನ್ನೋದಟ್ಟ ಬಾಕಿ, ಅಷ್ಟು ಸರಳವಾಗಿರ್ತಕ್ಕಂಥದ್ದು. ಆದರೆ ನಾವೇನು ಮಾಡ್ತೀವಿ, ಬೇರೆ ಭಾಷೆನೇ ಶ್ರೇಷ್ಠ, ಸಂಸ್ಕೃತದಲ್ಲೇ ಓದ್ಬೇಕು, ಹಿಂದಿಯೊಳಗೆ ತಿಳ್ಕೊಳ್ಬೇಕು. ನೀ ಅದನ್ನು ಸಂಸ್ಕೃತದಾಗ ಓದಿ ಅದನ್ನು ಕನ್ನಡದಾಗ ತಗೊಂಡು ಮತ್ತೆ ನೀ ಹೇಳೋದೇನೋ ಕನ್ನಡನ ಹೇಳ್ತಿ. ಅದನ್ನ ಏನು ಮಾಡಿದ್ರು ಅವರು, ನಿನಗೆ ಮೋಕ್ಷ ಬೇಕಾಗಿತ್ತು ಅಂದ್ರೆ ನಮ್ಮ ಶರಣರ ಕೊಟ್ಟಿರ್ತಕ್ಕಂಥ ಸರಳವಾಗಿರ್ತಕ್ಕಂಥ ಭಾಷೆನೇ ಕಲಿಯಪ್ಪ, ಲಘು ಅರ್ಥ ಆಗುತ್ತೆ ಕನ್ನಡ. ಈಗ ಸಂಸ್ಕೃತ ಹೇಳಿದರೆ ಯಾರಿಗೆ ಅರ್ಥ ಆಗುತ್ತ? ಅರ್ಥ ಆಗಂಗಿಲ್ಲ. ಅದನ್ನ ಕನ್ನಡದೊಳಗೆ ಹೇಳಿದ್ರೆ, ಬಸವಣ್ಣ ಮಾಡಿದ ಮುಖ್ಯ ಕಾರ್ಯ ಅಂದ್ರೆ ಯಾಕೆ ನಾವು ಬಸವಣ್ಣ ಎನ್ಬೇಕು, ಬಸವಣ್ಣ ಮಾಡಿದ್ದು. ಹಿಂದೆಲ್ಲ ಸ್ಮೃತಿಗಳಾಗಲಿ, ಪುರಾಣಗಳಾಗಲಿ, ವೇದಗಳೇನಿದ್ವಲ್ಲ ಅವೆಲ್ಲ ಸಂಸ್ಕೃತದೊಳಗಿದ್ದು. ಆ ಸಂಸ್ಕೃತದೊಳಗಿರ್ತಕ್ಕಂತಹ ಕೆಲವು ಶ್ಲೋಕಗಳನ್ನು ಅದನ್ನು ಓದಿ ಏನು ಮಾಡಿದ ಬಸವಣ್ಣ ಅಂತಂದ್ರೆ, ನಮಗೆ ಸರಳವಾಗಿ ತಿಳಿಯಲಿ ಅಂತ ಕನ್ನಡ ಭಾಷೆಗೆ ಮಾಡಿಕೊಟ್ಟ. ಇದರಷ್ಟು ಸರಳ ಭಾಷೆ ಯಾವುದೂ ಇಲ್ಲ. ಅದಕ್ಕೆ ಕನ್ನಡವನ್ನು ಮಾತಾಡ್ರಿ. ಕನ್ನಡ ಭಾಷೆಗೆ ಈ ಕನ್ನಡವನ್ನು ಉಳಿಸೋದು ನಮ್ಮ ಕೈಯಾಗೈತಿ. ಉಳಿಸೋದು ಬೆಳೆಸೋದು ಯಾರ ಕೈಯಾಗೈತ್ರಿ? ನಮ್ಮ ಕೈಯಾಗ ಐತಿ. ಈ ಚಿಕ್ಕನಕೊಪ್ಪದ ಹೆಸರು ಸುತ್ತಮುತ್ತ ಹೋಗಬೇಕಾಗಿತ್ತಂದ್ರೆ ಯಾರು ಗುದ್ದಾಡಬೇಕು? ಈ ಚಿಕ್ಕನಕೊಪ್ಪದ ಹೆಸರು ಗದಗನಾಗೆಲ್ಲ ಚಿಕ್ಕನಕೊಪ್ಪದವ್ರ ಬಗ್ಗೆ ಮಾತಾಡ್ಬೇಕಂದ್ರೆ ಯಾರ ಕರ್ತವ್ಯ? ಚಿಕ್ಕನಕೊಪ್ಪದೊಳಗೆ ಇದ್ದವ್ರ ಕರ್ತವ್ಯ. ಏನು ಗದಗನವ್ರು ಬಂದು ಬರ್ಬೇಕಾ? ಇಲ್ಲಿ ನೀವೇನು ಇರ್ತಿರ್ಲ, ನೀವು ಹೆಂಗೆ ಇಟ್ಕೋತೀರು? ಇಲ್ಲಪ್ಪ ಚಿಕ್ಕನಕೊಪ್ಪದೊಳಗೆ ಶರಣ ಬಸವೇಶ್ವರ ಪುರಾಣ ಹಚ್ತಾರ ಶ್ರಾವಣದಾಗ, ನೋಡ್ಬೇಕು ಹೆಂಗೆ ಮಾಡ್ತಾರ ಅಂತ ಸುತ್ತಮುತ್ತ 10 ಹಳ್ಳಿ ಮಾತಾಡ್ಬೇಕು. ಅದನ್ನ ಮಾಡವ್ರು ಯಾರು? ಸುತ್ತಮುತ್ತ 10 ಹಳ್ಳಿಯವ್ರು ಮಾಡಂಗಿಲ್ಲ. ಈ ಊರನವ್ರು ಮಾಡಿದ್ರೆ ಈ ಊರ ಹೆಸರು ಹೊರಗೆ ಹೋಗ್ತೈತಿ. ಹಂಗೆ ಕನ್ನಡ ನಾಡು ಉಳಿಸ್ಬೇಕಾಗಿತ್ತಂದ್ರೆ ಹೊರಗಿನವರಲ್ಲ, ಒಳಗಿರ್ತಕ್ಕಂಥ ಕನ್ನಡ ಅಭಿಮಾನಿಗಳು ನಾವೇನು ಮಾಡಬೇಕು? ಅತಿ ಹೆಚ್ಚು ಕನ್ನಡವನ್ನು ಮಾತಾಡೋದು ಕಲಿಬೇಕು. ಕನ್ನಡಕ್ಕೆ ಒಂದಿಷ್ಟು ಗೌರವವನ್ನು ಕೊಡ್ತಕ್ಕಂಥದ್ದನ್ನು ಕಲಿಬೇಕು.
ಅದಕ್ಕೆ ಕನ್ನಡ ಯಾಕಪ್ಪ ಈ ಪುರಾಣದೊಳಗೆ ಇವನ್ನೆಲ್ಲ ಹೇಳಕತ್ತಾರ ಅಂತಂದ್ರೆ ಮುಂದೆ ಇವೆಲ್ಲ ನಶಿಸಿ ಹೋಗಬಾರ್ದು ಅನ್ನೋದಕ್ಕೆ ಪುರಾಣದಾಗ ಇವನ್ನೆಲ್ಲವನ್ನು ತೊಗೊಂಬರ್ತಾರ ಅವ್ರ ಕವಿಗಳು. ಯಾಕಂದ್ರೆ ಹೊಂಟಾವೀಗ ಅವ್ರಿಗೆ ಆಗ ಗೊತ್ತಿತ್ತು, ನಮಗೆ ಈಗ ಗೊತ್ತಾಗತ್ತೈತಿ, ಅವ್ರಿಗೆ ಆಗ ಗೊತ್ತಿತ್ತು ಮುಂದೆ ಹಿಂಗೆ ಬರತೈತಿ ಇದಂತ ತಿದ್ದಬೇಕು ಅನ್ನೋದಕ್ಕೆ ಏನು ಮಾಡಿದ್ರು, ಆಗ ಇವನ್ನೆಲ್ಲ ನಮಗೆ ಬರೆದು ಕೊಟ್ರು. ಅದಕ್ಕೆ ಒಂದಿಷ್ಟು ಏನು ಮಾಡ್ರಿ, ಅತಿ ಹೆಚ್ಚು ನಾವು ಕನ್ನಡ ಮಾತಾಡೋಣ. ಯಾಕಂದ್ರೆ ಶಾಲೆಯೊಳಗೆ ನೀವು ಮಾತಾಡ್ತೀರಲ್ಲ, ಆದ್ರೆ ಮನೆಗೆ ಬಂದ ಮ್ಯಾಗ ನಾವೇ ಇರ್ತೀವಲ್ಲ ಎಲ್ಲರೂ ನಾವ್ರ ಏನು ಮಾಡಬೇಕು, ಒಂದಿಷ್ಟ ಕನ್ನಡಗಳನ್ನು ಮಾತಾಡೋಣ. ಆ ಕನ್ನಡವನ್ನು ಬೆಳೆಸೋದು ಉಳಿಸೋದು ನಮ್ಮ ಕೈಯೊಳಗೈತೆ. ಅದಕ್ಕೆ ಈ ಭಾರತ ದೇಶ, ಆ ಭಾರತ ದೇಶಕ್ಕಿಂತಲೂ ಪವಿತ್ರವಾಗಿರ್ತಕ್ಕಂಥದ್ದು ನಮ್ಮ ನಾಡು, ಅದು ನಮ್ಮ ಕನ್ನಡ ನಾಡು. ಕರ್ನಾಟಕದ ಇತಿಹಾಸದಲ್ಲಿ ಬಂಗಾರದ ಯುಗದ ಕಥೆಯನ್ನು ಹಾಡುವೆ ಕೇಳಿ, ನಾ ಹಾಡುವೆ ಕೇಳಿ. ಕರ್ನಾಟಕದ ಇತಿಹಾಸದಲ್ಲಿ ಬಂಗಾರದ ಯುಗದ ಕಥೆಯನ್ನು ಹಾಡುವೆ ಕೇಳಿ, ನಾ ಹಾಡುವೆ ಕೇಳಿ, ಹಾಡುವೆ ಕೇಳಿ, ನಾ ಹಾಡುವೆ ಕೇಳಿ. ಕರ್ನಾಟಕದ ಇತಿಹಾಸದಲ್ಲಿ ಜ್ಞಾನದ ಜ್ಯೋತಿಯು ವಿದ್ಯಾರಣ್ಯರು ಅನುಗ್ರಹಗೈದ ಭೂಮಿ ಇದು. ಸಂಗೀತ ನಾಟ್ಯಗಳ ಸಂಗಮವಿಲ್ಲಿ, ಶಿಲ್ಪ ಕಲೆಗಳ ತಾಣವಿದೆ. ಸಂಗೀತ ನಾಟ್ಯಗಳ ಸಂಗಮವಿಲ್ಲಿ, ಶಿಲ್ಪ ಕಲೆಗಳ ತಾಣವಿದೆ. ಭುವನೇಶ್ವರಿಯ ತವರೂರಲ್ಲೇ ಯತಿಗಳ ದಾಸರ ನೆಲೆನಾಡಲ್ಲೇ ಪಾವನ ಮಣ್ಣಿದು ಹಂಪೆಯದು, ಯುಗ ಯುಗಾಳಿಯದ ಕೀರ್ತಿಯಿದು. ಕರ್ನಾಟಕದ ಇತಿಹಾಸದಲ್ಲಿ, ಕರ್ನಾಟಕದ ಇತಿಹಾಸದಲ್ಲಿ ಬಂಗಾರದ ಯುಗದ ಕಥೆಯನ್ನು ಹಾಡುವೆ ಕೇಳಿ, ನಾ ಹಾಡುವೆ ಕೇಳಿ, ಹಾಡುವೆ ಕೇಳಿ, ನಾ ಹಾಡುವೆ ಕೇಳಿ. ಕರ್ನಾಟಕದ ಇತಿಹಾಸದಲ್ಲಿ, ಇತಿಹಾಸದಲ್ಲಿ, ಇತಿಹಾಸದಲ್ಲಿ. ಇಂತಹ ಕನ್ನಡ ನಾಡಿನೊಳಗ ಶ್ರೇಷ್ಠವಾಗಿರ್ತಕ್ಕಂತಹ ಜಿಲ್ಲೆ, ಎಲ್ಲರ ಬಾಯೊಳಗ ಬಸವ ಕಲ್ಯಾಣ, ಬಸವ ಕಲ್ಯಾಣ, ಬಸವ ಕಲ್ಯಾಣ ಅಂತಕ್ಕಂತಹ ಒಂದು ನುಡಿಯನ್ನು ತಪ್ಪಿಸಿ ಬಸವ ಕಲ್ಯಾಣದತ್ತ ಹೋಗ್ತಕ್ಕಂಥವ್ರನ್ನ ತನ್ನತ್ತ ಸೆಳಿತಕ್ಕಂತಹ ನಾಡು ಅದು ಕಲಬುರಗಿಯ ಬೀಡು. ಆಗೆಲ್ಲ ಎಲ್ಲರೂ ಬಸವ ಕಲ್ಯಾಣಕ್ಕ ಅಂತ ಹೋಗ್ತಿದ್ರು, ಆದ್ರೆ ಈಗ ಶರಣರ ನಾಡು ಅಂತಂದ್ರೆ ಅದು ಕಲಬುರಗಿ. ಕಲಬುರಗಿಯ ಜಿಲ್ಲೆ, ಶರಣ ಬಸವೇಶ್ವರ ಊರು ಯಾವ್ದ್ರಿ? ಯಾವ್ದ್ರಿ? ಅರಳಗುಂಡಿಗಿ. ಜಿಲ್ಲಾ ಜೇವರ್ಗಿ. ಜೇವರ್ಗಿ ಜಿಲ್ಲಾ ಆಗೈತೇನ್ರಿ? ಯಾವಾಗ ಮಾಡಿದ್ರ? ಅಲ್ಲ, ನಮಗೂ ಗೊತ್ತಿಲ್ಲ. ಮತ್ತು ನೀವೇನ್ರ ನಿಮಗೇನ್ರ ಹೇಳಿ ಮಾಡಿದ್ರನ ಅಂದೆ ನಾನು. ಇನ್ನೂ ತಾಲೂಕು ಐತ್ರಿ. ನಿಮ್ಮ ಬಾಯಾಕೆ ಬಂತಂದ್ರೆ ಮುಂದಾಗೆ ಆಗತ್ತೆ ಬಿಡೋದು. ಕಲಬುರಗಿ ಜಿಲ್ಲಾ, ಜೇವರ್ಗಿ ತಾಲೂಕು, ಅರಳಗುಂಡಗಿ ಗ್ರಾಮ. ಆ ಅರಳಗುಂಡಗಿ ಅಂತಕ್ಕಂಥ ಗ್ರಾಮದ ಹೆಸರೊಳಗೆ ಐತಿ ಅರಳಗುಂಡಗಿ ಹೆಂಗಿತ್ತು ಅನ್ನೋಕ. ಏನು ಅರಳಗುಂಡಗಿ ಪದಗಳನ್ನು ಸ್ವಲ್ಪ ಬಿಡಿಸಿ ಬರೆದು ಗೊತ್ತಾಗುತ್ತಲ್ಲ ನಿಮಗೆ. ಅರಳ ಪ್ಲಸ್ ಗುಂಡಗಿ, ಅರಳಗುಂಡಗಿ. ಯಾಕಪ್ಪ ಅದಕ್ಕೆ ಅರಳಗುಂಡಗಿ ಅಂತಲೇ ಹೆಸರಿಟ್ರು ಅಂತಂದ್ರೆ ಅಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬರ ಮನಸ್ಸು, ಅಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಪ್ರಕೃತಿ ಹೆಂಗಿತ್ತು ಅಂತಂದ್ರೆ ಅದನ್ನು ನೋಡಿಬಿಟ್ರೆ ಸಾಕು, ನೋಡಿದವರ ಮನಸ್ಸು ಹೂ ಅರಳಂಗೆ ಅರಳಬೇಕು. ಅದಕ್ಕೆ ಅರಳಗುಂಡಗಿ ಅಂತ ಆ ಗ್ರಾಮಕ್ಕೆ ಹೆಸರನ್ನು ಇಡ್ತಾರ. ಅಂತ ಅರಳಗುಂಡಗಿಯೊಳಗ ಪುಣ್ಯ ದಂಪತಿಗಳಾಗಿರ್ತಕ್ಕಂತಹ ಆದಯ್ಯ ಮಡಿಯಮ್ಮ. ಪುಣ್ಯ ದಂಪತಿಗಳು, ಬರೇ ದಂಪತಿಗಳು ಬೇರೆ, ಪುಣ್ಯ ದಂಪತಿಗಳು ಬೇರೆ.
ಪುಣ್ಯ ದಂಪತಿಗಳಂದ್ರ ಇಬ್ಬರಲ್ಲಿಯೂ ಪುಣ್ಯ ಇದ್ದೇನು ಕೂಡಿರ್ತಾರಲ್ರಿ ಅವರಿಗೆ ಪುಣ್ಯ ದಂಪತಿಗಳು ಅಂತಾರ. ಇನ್ನು ಪುಣ್ಯ ಇರ್ಲಾರ ಒಂದಿಷ್ಟು ಮಂದಿ ಕೂಡಿರ್ತಾರ, ಅವ್ರು ಬರೀ ದಂಪತಿಗಳಾಗಿರ್ತಾರ. ಬರೀ ಯಾವತ್ತು ಹೊಡೆದಾಡೋದು, ಬಡ್ದಾಡೋದು, ಕಡ್ದಾಡೋದು, ನಾಯಿ ಕಿತ್ತಾಡ್ದಂಗೆ ಕಿತ್ತಾಡೋದು, ಇಂಥವ್ರು ಮಾಡೋರು ಬರೀ ದಂಪತಿಗಳು. ಆದ್ರೆ ಪುಣ್ಯ ದಂಪತಿಗಳು ಅಂತ ಯಾಕಂದ್ರು ಅಂತಂದ್ರೆ ಅವರ ನಡುವೆ ಯಾವುದೇ ಜಗಳ ಇರಂಗಲ್ಲ. ಯಾಕೆ ಜೇಡ್ರದ ಸೀಮೆ ಹೇಳ್ತಾನಲ್ಲ, ಸತಿಪತಿಗಳೊಂದಾದ ಭಕ್ತಿ ಹಿತ ಒಪ್ಪುವುದು ಶಿವಂಗೆ, ಸತಿಪತಿಗಳೊಂದಾಗದ ಭಕ್ತಿ ಅದು ಅಮೃತದೋಳು ವಿಷ ಬೆರತಂತೆ ಅಂತ. ಗಂಡ ಹೆಂಡತಿ ಒಂದಿದ್ರೆ ಹೆಂಗದು ಅಮೃತ ಇದ್ದಂಗ. ಅದ ಅವ್ರಿಬ್ಬರ ನಡೆ ಒಂದಿಷ್ಟು ಜಗಳಾಗಿಗಳ ಇತ್ತಂದ್ರೆ ಆ ಅಮೃತದೊಳಗ ಒಂದಿಷ್ಟು ವಿಷ ಹಾಕಿದಂಗಂತ. ಆದ್ರೆ ಆದಯ್ಯ ಮಡಿಯಮ್ಮ ಹೆಂಗಿದ್ರು ಅಂತಂದ್ರ ಅಮೃತ ಇದ್ದಂಗಿದ್ರು. ಸತಿಪತಿಗಳು ಇಬ್ರು ಹಂಗ. ಗುರು ಲಿಂಗ ಜಂಗಮರು ಅಂತಂದ್ರೆ ಪ್ರಾಣ. ಪ್ರತಿನಿತ್ಯವೂ ಕೂಡ ಜಂಗಮರ ದಾಸೋಹವನ್ನ ಮಾಡ್ತಕ್ಕಂಥ ಕುಟುಂಬ. ಆದಯ್ಯನವರ ಮನಸ್ಸು ಎಷ್ಟು ದೊಡ್ಡದಿತ್ತು ಅಂತಂದ್ರೆ ಅರಳುಗುಂಡಿ ಈ ಗ್ರಾಮದೊಳಗೆ ಸುಮ್ಮ ಹಿಂಗೆ ಹಾದು ಹೋಗೋ ಸಂದರ್ಭದೊಳಗೆ ಯಾರೋ ಒಂದಿಷ್ಟು ಕಷ್ಟ ಐತಿ ಅಂತಂದ್ರೆ ಸೀದಾ ಮನೆಗೆ ಬಂದು ತನ್ನ ಮನೆಯೊಳಗೆ ಏನೈತಿ ತಗೊಂಡು ಹೋಗಿ ಅವರಿಗೆ ದಾನ ಮಾಡ್ತಿದ್ದ. ಯಾರೋ ಒಂದಿಷ್ಟು ನಮ್ಮ ಮನೆಯೊಳಗೆ ಭಾಳ ಕಷ್ಟ ಐತಪ್ಪ ಏನಾರ ಕೊಡು ಅಂತ ಬಂದ್ರೆ ತನಗೆ ಐತೋ ಇಲ್ಲೋ ಅನ್ನೋದು ಮೊದಲು ನೋಡ್ತಿದ್ದಿಲ್ಲವ. ತನಗೆ ಇರ್ಲಿ ಬಿಡ್ಲಿ ತಗೊಂಬರೋದು ಅವರಿಗೆ ದಾನ ಮಾಡೋದು. ಇವ ದಾನ ಮಾಡಕತ್ರ ಒಂದು ಮಾತ್ರ ಅನ್ಬೇಕಲ್ಲ ಒಳಗಿರುವಂಥ ಹೆಣ್ಮಗಳು. ಮಡಿಯಮ್ಮನು ಕೂಡ ಒಂದು ಮಾತು ಅಂತಿದ್ದಿಲ್ಲ. ಯಾಕ್ರಪ್ಪ ಏನಾರ ಕಂಬಿದ್ರೆ ಹೇಳ್ರಿ, ನಾನ ಏನಾರ ವ್ಯವಸ್ಥೆ ಮಾಡಿ ನಿಮಗೆ ಕೊಡ್ತೀನಿ ಕೊಡಾಕ ಅಂತಿದ್ಲು. ಅಂಥ ಒಂದು ಪುಣ್ಯ ದಂಪತಿಗಳು ಇಬ್ಬರು ಕೂಡ. ಆದಯ್ಯ ಯಾರ ಅಂತಿರ್ತಾರಪ್ಪ, ಯಪ್ಪ ಏನು ದೊಡ್ಡ ಮನಸ್ಸಪ್ಪ ನಿಂದು, ಇಷ್ಟೆಲ್ಲ ದಾನ ಮಾಡ್ತೀಯಲ್ಲ ಅಂತ ಅಂದಾಗ ಆದಯ್ಯ ಅಂತಿದ್ದಂತ, ನಾ ಏನು ಕೊಟ್ಟೇನ್ರಿ, ಕೊಡಾಕ ನನ್ನ ಹತ್ರನ ಏನೈತಿ, ಸುಮ್ಮನೆ ನೆಪ ಮಾತ್ರ ಕೊಡಾವ ಮ್ಯಾಗದನ್ರಿ, ಅವ ಕೊಟ್ಟಾನಂತ ನಾನು ನಿಮಗೆ ಕೊಡ್ತೀನಿ ಅಂತಿದ್ದ ಆದಯ್ಯ. ಎಂಥ ದೊಡ್ಡ ಗುಣ ಇರ್ತಿದ್ರಿ. ಇಂಥ ಇಬ್ರು ಯಾಕೆ ಇಡೀ ಅರಳಗುಂಡಿಗೆಯೊಳಗೆ ಮಾತಾಡ್ತಿದ್ರು. ಆದಾಯ ಅಂದ್ರೆ ದಾನ ಧರ್ಮ. ಅಂದಿನ ಕಾಲದೊಳಗೆ ಕರ್ಣನ ಹೆಂಗೆ ನೆನೆತಿದ್ವೋ ಹಂಗೆ ದಾನ ಬಂತು ಅಂದ್ರೆ ಆದಾಯ. ಅಷ್ಟ ಅಲ್ಲ, ಮನೆಯೊಳಗಿರ್ತಕ್ಕಂಥ ಸ್ತ್ರೀ ಅದಳಲ್ಲ ಮಡಿಯಮ್ಮ, ಆಕೆನೂ ಕೂಡ ಶರಣೆ ಇದ್ದಂಗೆ. ಇಬ್ಬರನ್ನು ನೋಡಿಬಿಟ್ರೆ ಸಾಕು, ಶಿವ ಪಾರ್ವತಿ ನೋಡಾಕ ನಾವು ಕೈಲಾಸ ನೋಡೋದು ಬೇಡ, ಅರಳಗುಂಡಿಗೆಯೊಳಗೆ ಆದಾಯನ ಮನೆಗೆ ಹೋಗಿಬಿಟ್ರೆ ಸಾಕು, ಆದಾಯ ಮಡಿಯಮ್ಮನ ನೋಡಿದ್ರೆ ಶಿವ ಪಾರ್ವತಿಯನ್ನು ನೋಡಿದಷ್ಟು ಆನಂದ ಆಗತತಿ ಅಂತಕ್ಕಂಥ ಇಂಥ ಒಂದು ಪುಣ್ಯ ದಂಪತಿಗಳು ಇವರಿಬ್ರು. ಪ್ರತಿನಿತ್ಯ ಜಂಗಮ ಕಾಯಕ, ತಾವಾತು ತಮ್ಮ ಕಾಯಕ ಆತು, ಹೊಲದೊಳಗು ದುಡಿದಾತು, ಯಾರ ಬಗ್ಗೆನೂ ಕೂಡ ಎಂದೂ ಕೂಡ ಇಂಥವ್ರು ಹಿಂಗೆ ಅದಾರ ಅನ್ನೋದು ಕೆಟ್ಟ ಮಾತು ಅವ್ರ ಬಾಯಾಗ ಬಂದಿದ್ದಿಲ್ಲ. ಇಂಥ ಒಂದು ದಂಪತಿಗಳು ಎಷ್ಟೋ ಚಲೋ ಸಂಸಾರ ಐತಿ ಅಂದ್ರೆ, ಎಷ್ಟೋ ಚಲೋ ವ್ಯಕ್ತಿಗಳಂದಾರ ಅಂದ್ರೂ ಕೂಡ ಸೂರ್ಯನಿಗೂ ಕೂಡ ಒಂದಿಷ್ಟು ಗ್ರಹಣ ಅನ್ನೋದು ಹಿಡಿತೈತಿ. ಇಡೀ ಜಗತ್ತನ್ನು ಬೆಳಗುತ್ತಾನೆ, ಆದರೂ ಕೂಡ ಅವನಿಗೆ ಒಂದಿಷ್ಟು ಗ್ರಹಣ ಹಿಡಿತೈತಲ್ಲ. ಹಂಗೆ ಆದಯ್ಯ ಮತ್ತು ಮಡಿಯಮ್ಮನ ಸಂಸಾರದೊಳಗೂ ಕೆಲವೊಂದಿಷ್ಟು ಕಾಲ ಗ್ರಹಣ ಅನ್ನೋದು ಹಿಡಿದಿತ್ತು. ಯಾವ ಗ್ರಹಣ ಅಂದ್ರೆ ಸಂತಾನ ಇಲ್ಲ ಅಂತಕ್ಕಂಥ ಗ್ರಹಣ. ಗುರುಲಿಂಗ ಜಂಗಮರ ಕಾಯಕ ಮಾಡ್ತಾರ, ದಾನ ಧರ್ಮ ಮಾಡ್ತಾರ, ಆದರೂ ಕೂಡ ಮನೆಯೊಳಗೆ ಸಂತಾನ ಇಲ್ಲ. ಆದ್ರೆ ಆದಯ್ಯ ಒಂದು ದಿವಸ ಇದನ್ನು ವಿಚಾರ ಮಾಡಿದ್ದಿಲ್ಲ. ಆದಯ್ಯ ಒಂದು ದಿವಸ ವಿಚಾರ ಇಲ್ಲ, ನಾವು ಮಾಡಾಕತ್ತೀವಿ, ಅವ ಕೊಟ್ರ ಕೊಡ್ತಾನ, ಬಿಟ್ರೆ ಬಿಡ್ತಾನ ಅನ್ನೋ ಭಾವ. ಆದರೆ ಮನೆಯೊಳಗಿರ್ತಕ್ಕಂಥ ಹೆಣ್ಮಗಳದಲ್ಲ ಮಡಿಯಮ್ಮನಿಗೆ ಇದು ಯಾವಾಗಲೂ ಕೊರಿತಿತ್ತಕ್ಕಿಗೆ. ಯಾಕೆ ಕೊರಿತಿತ್ತು ಅಂತಂದ್ರೆ, ಹೆಣ್ಣಿಗೆ ಹೆಣ್ಣ ಶತ್ರು ಅಂತ. ಹೆಣ್ಣಿಗೆ ಬೇರೆ ಯಾರು ಶತ್ರು ಇರಂಗಿಲ್ಲ, ಹೆಣ್ಣಿಗೆ ಹೆಣ್ಣ ಶತ್ರು. ಮದುವೆ ಆಗಿ 1 2 ವರ್ಷ 3 ವರ್ಷ ಹೋತು, ಮಕ್ಕಳು ಆಗಲಿಲ್ಲ ಅಂತಂದ್ರೆ ಆಕಿಗೊಂದು ಹೆಸರು ಇಟ್ಟ ಬಿಡೋದು. ಏನು? ಬಂಜೆ. ಆಕಿ ಹೊಂಟ್ಲು ಅಂದ್ರೆ ಬಂಜೆ ಅಂತ ಕರೀದು, ಬರಾಕತ್ರ ಬಂಜೆ ಅಂತ ಕರೀದು. ಅಷ್ಟ ಅಲ್ಲ, ಕೆಲವೊಬ್ರು ಎಷ್ಟು ಮನಸ್ಸು ಕಠೋರ ಇರ್ತೈತಿ, ಕಲ್ಲು ಇರ್ತೈತಿ ಅಂತಂದ್ರೆ, ಯಾವ್ದಾರ ಒಂದು ಕಾರ್ಯ ನಡೀತಿರ್ತೈತಿ. ಆ ಕಾರ್ಯ ನಡೆಯೋ ಸಂದರ್ಭದೊಳಗೆ ಒಂದು ಮಕ್ಕಳಾಗ್ಲವ್ರ ಹೆಣ್ಮಗಳು ಆರತಿ ತಗೊಂಡು ನಿತ್ರ ಸಾಕು, ಕುಂತವ್ರು ತೊಡಿ ಚೂಟೇ ಬಿಡ್ತಾರೆ. ಚೂಡ್ತಾರಿಲ್ಲ, ಆಕಿಗೆ ಮಕ್ಕಳಾಗಿಲ್ಲ, ಆಕಿ ಕೈಯಾಗ ಆರತಿ ಕೊಡಬೇಡ, ಇಸ್ಗೋ ಅದನ್ನು ಮೊದಲು, ಚೂಟೇ ಬಿಡೋದು. ಎಷ್ಟು ವಿಪರೀತವಾಗಿ ಕಾಡ್ತಾರ ಅಂತಂದ್ರೆ, ಅದು ಹೆಣ್ಣು ಆಕಿಗೆ ಸಮಾಧಾನ ಮಾಡಬೇಕು. ಇಲ್ಲವಾ, ನಿನಗೆ ಮಕ್ಕಳಾಗಿಲ್ಲ, ನೀವೊಂದಿಷ್ಟು ಆರತಿ ಬೆಳಗು, ಆ ಪುಣ್ಯಾರ ನಿನಗೆ ಬರ್ತೈತಿ, ನಿನಗೆ ಮಕ್ಕಳಾಗಬಹುದು ಅನ್ನೋದು ಬರಂಗಿಲ್ಲ ಜನಕ್ಕೆ, ಹೆಣ್ಮಕ್ಳಿಗೆ. ಅದಕ್ಕೆ ಹೆಣ್ಮಕ್ಳನ್ನ ಶತ್ರು. ಆಕಿಗೆ ಬಂಜಿ ಬಂಜಿ, ಮರುಭೂಮಿ, ಗೊಡ್ಡೆಮ್ಮಿ, ನಾನಾ ಥರ ಹೆಸರಿಟ್ಟು ಕರೆದು 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 ಆಕಿ ಮನಸ್ಸನ್ನು ನೋಯಿಸಿಬಿಡ್ತಾರ. ಎಷ್ಟು ನೋವು ತುಂಬಿರಾಕಿಲ್ಲ. ಮೊದಲ ಮಕ್ಕಳು ಇಲ್ಲ ಅನ್ನೋದೊಂದು ನೋವು, ಅದರೊಳಗೆ ಮಗ್ಲಿರ್ತಕ್ಕಂಥ ಹೆಣ್ಮಕ್ಳು ಹಿಂಗೆ ಮಾತಾಡಿದ್ರೆ ಆ ತಾಯಿಗೆ ಎಷ್ಟು ನೋವು ಆಗಾಕಿಲ್ಲ. ಈ ನೋವನ್ನು ಮಡಿಯಮ್ಮ ಅನುಭವಿಸ್ತಿದ್ಲು ಮನೆಯೊಳಗೆ. ಒಂದು ಹೆಣ್ಮಗಳು ಭಾಳ ವರ್ಷ ಮದುವೆ ಆದ್ಮ್ಯಾಗ ಮಕ್ಕಳಾಗಿರಂಗಿಲ್ಲ ಆಕಿಗೆ.
ಮಕ್ಕಳು ಆಗದೇ ಇರ್ತಕ್ಕಂಥ ಹೆಣ್ಮಗಳು ದೊಡ್ಡ ಓಣಿ ಅದು. ಈಗ ಹೆಂಗೆ ಅವರ ಮನೆ ಮುಂದೆ ದೊಡ್ಡ ಅಂಗಳ ಐತಲ್ಲ, ಹಂಗೆ ದೊಡ್ಡ ಅಂಗಳದೊಳಗೆ ಸುಮ್ಮ ಕಟ್ಟಿಗೆ ಕೂತಿರ್ತಾಳೆ, ತೆರಿಗೆ ಕೈ ಹಚ್ಕೊಂಡ. ಸಣ್ಣ ಸಣ್ಣ ಇಂಥ ಹುಡುಗರು ಭಾಳ ಮಂದಿ ಆಡ್ತಿರ್ತಾರೆ. ಆಡ್ತಾ 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 ಒಂದು ಹುಡುಗ ಏನು ಮಾಡ್ತೈತಿ, ಓಡಿ ಹೋಗ್ತಾ ಆಕೆ ಮನೆ ಮುಂದೆ ಎಡಿವು ಬಿದ್ದು ಬಿಡ್ತಿ. ಎದ್ದು ಯಾವಾಗ ಬಿತ್ತಲ್ಲ ಹುಡುಗ, ಆಕೆ ಎದ್ದು ನೋಡ್ತಾಳೆ ಹುಡುಗ ಬಿದ್ದಿರ್ತೈತಿ. ಓಡಿ ಬಂದಾಕೆ ಆ ಹುಡುಗನ ಎತ್ಕೋತಾಳ, ಎಬ್ಬಿಸಿ ನಿಂದ್ರಿಸಿದ್ಲು. ಕೈಯ ಕಾಲ ಸವರಿ ತಲೆ ಮ್ಯಾಗ ಸವರ್ತಾಳ. ಒಂದಿಷ್ಟು ಕೈ ಕೆತ್ತಿರ್ತೈತಿ, ಒಂದಿಷ್ಟು ಕಾಲು ಕೆತ್ತಿರ್ತೈತಿ. ಯಾರ್ದನ್ನೋದು ಗೊತ್ತಿಲ್ಲ ಮಗು. ಬಡನ ಒಂದಿಷ್ಟು ವಿಚಾರ ಮಾಡಂಗಿಲ್ಲ, ತನ್ನ ಸೀರೆ ಸೆರಗ್ ಹರಿದು ಏನು ಮಾಡ್ತಾಳ, ಕಾಲಿಗೆ ಕೈಗೆ ಕಟ್ಟಿ ಆ ಮಗುನ ಒಂದಿಷ್ಟು ಸಂತೈಸಿ ತಲೆ ಮ್ಯಾಗ ಕೈ ಇಟ್ಟಿಂಗ ಸವರ್ತಿರ್ತಾಳ. ಯಪ್ಪ ಮಗು ನೋವಾತನೋ ಅಂತ ಕೇಳೋ ಸಂದರ್ಭದೊಳಗೆ ದೂರಿಂದ ಬಿದ್ದಿರ್ತಕ್ಕಂಥ ಮಗುವಿನ ತಾಯಿ ನೋಡ್ತಾಳ, ಬರ್ತಿರ್ತಾಳ. ನೋಡಿ ಅಂತಾಳ, ಏ ಬಂಜಿ ನನ್ನ ಮಗನ ಮುಟ್ಟಬ್ಯಾಡಲಿ ಅಂದ್ಲು. ಏನಂತಾಳ, ಏ ಬಂಜಿ ನನ್ನ ಮಗನ ಮುಟ್ಟಾಕ್ ಹೋಗ್ಬೇಡ, ನನ್ನ ಮಗನ ನೀ ಮುಟ್ಟಿದಿ ಅಂತಂದ್ರ ನನ್ನ ಮಗಗ ಪಾಪ ಬಂದ್ಬಿಡ್ತೈತಿ, ಏ ಬಂಜಿ ಮುಟ್ಟಬೇಡ ಅಂದಾಗ ಆ ತಾಯಿ ಮನಸ್ಸಿಗೆ ಎಷ್ಟು ನೋವಾಗಿರಕ್ಕಿಲ್ಲ. ಆಕಿಗಾರ ಒಂದಿಷ್ಟು ಕರುಣೆ ಬೇಡ, ಬಿದ್ದಿರ್ತಕ್ಕಂಥ ಮಗನ ಎಬ್ಬಿಸಿ ಕಾಲಿ ಕೈಗೆ ನೋವಾಗಿ ತನ್ನ ಸೀರೆ ಸೆರಗಕ್ಕೆ ಹರಿದು ಕಟ್ಟ್ಯಾಳ ಅನ್ನೋದು ಇಲ್ಲ, ಲೇ ಬಂಜಿ ಮುಟ್ಟಬೇಡ ಅಂತಾಳ. ಯಾವಾಗ ಆಕಿ ಹಂಗಂದ್ಲು, ಆ ಮಗನ ಬಿಟ್ಟು ಹೋಗಿ ಕಟ್ಟಿಗೆ ಕೂತ ಆ ಹೆಣ್ಮಗಳು ಒಂದು ಜನಪದವನ್ನು ಬರಿತಾಳ. ನೋವಿಲ್ಲ ಅನ್ನೋ ಸಂಕಟವನ್ನು ಹೆಂಗ ತೋಡ್ಕೋತಾಳ. ಬಾಲಕರಿಲ್ಲದ ಬಾಲೆಯ ಬಾಲಕರಿಲ್ಲದ ಬಾಲೆ ಜಾತರ ಜನ್ಮ, ಬಾಡಿಗೆ ಎತ್ತು ದುಡಿದಾಂಗ, ಬಾಡಿಗೆ ಎತ್ತು ದುಡಿದಾಂಗ ಬಾಳೆಲೆಯ ಹಾಸುಂಡು ಬಿಸಿ ಬಗೆದಾಂಗ. ಬಾಲಕರಿಲ್ಲದ ಬಾಲಕರಿಲ್ಲದ ಬಾಲೆ ಜಾತರ ಜನ್ಮ, ಬಾಲಕರಿಲ್ಲದ ಬಾಲೆ ಜಾತರ ಜನ್ಮ, ಬಾಡಿಗೆ ಎತ್ತು ದುಡಿದಾಂಗ, ಬಾಡಿಗೆ ಎತ್ತು ದುಡಿದಾಂಗ ಬಾಳೆಲೆಯ ಹಾಸುಂಡು ಬೀಸಿ ಬಗೆದಾಂಗ, ಹಾಸುಂಡು ಬೀಸಿ ಬಗೆದಾಂಗ. ಬಾಲಕರಿಲ್ಲದ ಬಾಲೆ ಜಾತರ ಜನ್ಮ. ಬಂಜೆಯ ಮನೆಯೊಳಗ ಬಂಗಾರದೊಳ ಕಲ್ಲು, ಬಂಜೆಯ ಮನೆಯೊಳಗ ಬಂಗಾರದೊಳ ಕಲ್ಲು, ಬಂದು ಕುಟ್ಟಾಗ ಸೊಸಿ ಇಲ್ಲ ಮಹಾನವಮಿ, ಬನ್ನಿ ಮುಡಿಯಾಕ ಮಗನಿಲ್ಲ, ಬನ್ನಿ ಮುಡಿಯಾಕ ಮಗನಿಲ್ಲ. ಬಾಲಕರಿಲ್ಲದ ಬಾಲೆ ಜಾತರ ಜನ್ಮ. ಕಂದನ ಕೊಡು ಶಿವನೇ ಬಂಧನ ಪಡಲಾರೆ, ಕಂದನ ಕೊಡು ಶಿವನೇ ಬಂಧನ ಪಡಲಾರೆ, ಬಂಜೆಯ ಶಬ್ದನ ಹೊರಲಾರೆ, ಭೂಮಿ ಮ್ಯಾಲೆ ಹಂಗಿನ ಬಾನು ಉಣಲಾರೆ, ಹಂಗಿನ ಬಾನು ಉಣಲಾರೆ. ಬಾಲಕರಿಲ್ಲದ ಬಾಲೆ ಜಾತರ ಜನ್ಮ.
ಬಂಜಿ ಬಾಗಿಲ ಮುಂದ ಅಂಜೂರಿ ಗಿಡ ಹುಟ್ಟಿ, ಬಂಜಿ ಬಾಗಿಲ ಮುಂದ ಅಂಜೂರಿ ಗಿಡ ಹುಟ್ಟಿ, ಟೊಂಗೆ ಟೊಂಗೆಗಳಲ್ಲಿ ಗಿಳಿ ಕೂತ ಹೇಳವ, ಬಂಜೆಯ ಬದುಕೆಲ್ಲ ಹೆರವರಿಗೆ, ಬಂಜೆಯ ಬದುಕೆಲ್ಲ ಹೆರವರಿಗೆ. ಬಾಲಕರಿಲ್ಲದ ಬಾಲ್ಯದಾತರ ಜನ್ಮ, ಹೆಣ್ಣಾಗಿರುವುದಕ್ಕಿಂತ ಮಣ್ಣಾಗಿರುವುದೇ ಲೇಸು, ಹೆಣ್ಣಾಗಿರುವುದಕ್ಕಿಂತ ಮಣ್ಣಾಗಿರುವುದೇ ಲೇಸು, ಮಣ್ಣಿನ ಮೇಲೆ ಮರವಾಗಿ ಬೆಳೆದರ, ಮಣ್ಣಿನ ಮೇಲೆ ಮರವಾಗಿ ಬೆಳೆದರ, ಬಂದ ಜನಕ್ಕೆಲ್ಲ ನೆರಳಾಯ್ತು, ಬಂದ ಜನಕ್ಕೆಲ್ಲ ನೆರಳಾಯ್ತು. ಬಾಲಕರಿಲ್ಲದ ಬಾಲ್ಯದಾತರ ಜನ್ಮ, ಸಂಜೀಲೆ ಸಾಯಲಿ ಮುಂಜಾನೆ ಸಾಯಲಿ, ಸಂಜೀಲೆ ಹುಟ್ಟಲಿ ಮುಂಜಾನೆ ಸಾಯಲಿ, ಬಂಜೆ ಎನ್ನುವ ಸ್ವಲ್ಲ ಬಿಡಿಸಯ್ಯ ನನ್ನ ಶಿವನೇ, ಬಂಜೆ ಎನ್ನುವ ಸ್ವಲ್ಲ ಬಿಡಿಸಯ್ಯ ನನ್ನ ಶಿವನೇ. ಜೋಡು ಎರಡು ಕಾಯಿ ಬಡಿತೇನ, ಜೋಡು ಎರಡು ಕಾಯಿ ಬಡಿತೇನ. ಬಾಲಕರಿಲ್ಲದ ಬಾಲ್ಯದಾತರ ಜನ್ಮ, ಬಾಲಕರಿಲ್ಲದ ಬಾಲ್ಯದಾತರ ಜನ್ಮ. ಬಾಡಿಗೆ ಎತ್ತು ದುಡಿದಾಂಗ, ಬಾಡಿಗೆ ಎತ್ತು ದುಡಿದಾಂಗ, ಬಾಳಿಲೆಯ ಹಾಸುಂಡು ಬೀಸಿ ಬಗೆದಾಂಗ, ಹಾಸುಂಡು ಬೀಸಿ ಬಗೆದಾಂಗ. ಬಾಲಕರಿಲ್ಲದ ಯಾತಾರ ಜನ್ಮ. ಯಪ್ಪಾ ಭಗವಂತ, ನಾನು ನಿನಗ ಮಗು ಕೇಳಾಕತ್ತೀನಲ್ಲ, ಮುಂಜಾನೆ ಹುಟ್ಟಲಿ ಸಂಜೀಕ ಸಾಯಲಿ, ನನಗದು ಭಾಳ ದಿವಸ ಬದುಕೋದು ಬೇಡಪ್ಪ, ಆಗ ಹುಟ್ಟಿ ಆಗಾರ ಸಾಯಲಾಕ ಅಮ್ಮ ಅಂತ ಒಂದು ಸಲ ಕರೆದು ನನ್ನ ಬಂಜಿತನ ಹೋಗಿಸಿದ್ರೆ ಸಾಕು. ಬಂಜಿ 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 ಅಂತಕ್ಕಂಥ ಈ ಸೊಲ್ಲು ನನಗೆ ಕೇಳಕ್ಕಾಗಕತ್ತಿಲ್ಲೋ ಯಪ್ಪ. ಅಷ್ಟ ನನಗೆ ಆಗ ಹುಟ್ಟಿ ಆಗ ಸಾಯಲಿ ಅಂತ ಬೇಡ್ಕೊಳಕತ್ತಳಲ್ಲ ಹೆಣ್ಮಗಳು. ಎಷ್ಟು ನೋವಾಗಿರಕ್ಕಿಲ್ಲ ಆಕೆಗೆ. ಅಂಥ ಬಂಜಿತನ ಮಡಿಯಮ್ಮನಿಗೆ ಕಾಡ್ತಿರ್ತೈತಿ. ಒಂದು ದಿವಸ ಮುಂಜಾನೆ ಎದ್ದು ಲಿಂಗ ಪೂಜೆಯನ್ನು ಮಾಡ್ಕೊಂಡು ಜಂಗಮರ ದಾಸೋ ಆದ್ಮ್ಯಾಗ ಗುಡಿಯೊಳಗೆ ತನ್ನ ಜಗಲಿಯೊಳಗೆ ಕೂತು ಬೇಡ್ಕೋತಿರ್ತಾಳ ಭಗವಂತನಿಗೆ. ಪರಮಾತ್ಮ, ಪ್ರತಿನಿತ್ಯ ಮುಂಜಾನೆ ಎದ್ರ ಸಾಯಂಕಾಲ ತನ ನಿನ್ನ ಸೇವಾನ ಮಾಡ್ತೀವಿ, ಗುರು ಲಿಂಗ ಜಂಗಮ ಅಂತ ಆ ಕಾಯಕದೊಳಗೆ ಇರ್ತೀವಿ, ಏನಪ್ಪ ನನ್ನ ಭಕ್ತಿಗೆ ಮೆಚ್ಚಿ ಒಂದು ಮಗು ಕೊಡಕ್ಕಾಗೋಲ್ದೇನೋ ನಿನಗಂತ ಬೇಡ್ಕೋತಿರ್ತಾಳ. ಇಷ್ಟು ಅನ್ನೋದ ತಡ ಆದಯ್ಯ ಒಳಗೆ ಬರ್ತಿರ್ತಾನ. ಇದನ್ನು ಕೇಳಿಸ್ಕೊಂಡಂತಾನ, ಮಡಿಯಮ್ಮ ಏನು ಮಾತಾಡಕತ್ತೀನಿ ಮಡಿಯಮ್ಮ, ನೀ ಕೇಳೋದು ಏನು? ಆ ಪರಮಾತ್ಮನ ಹತ್ರ ಮಗು ಬೇಕಂತ ಕೇಳಾಕತ್ತೀಯಲ್ಲ, ಕೇಳಾಕತ್ತಿದ ತಪ್ಪನ್ನಂಗಲ್ಲ, ಅದನ್ನ ಕಾಯಕ ಮಾಡಾಕತ್ತೀನಿ, ಈ ಕಾಯಕಕ್ಕೆ ಪ್ರತಿಫಲ ಕೊಡು ಅಂತ ಬೇಡಾಕತ್ತೀಯಲ್ಲ, ಇದು ತಪ್ಪ ಮಡಿಯಮ್ಮ, ಇದು ತಪ್ಪು. ಇವತ್ತ ಬೇಡಿ ಇನ್ನೊಮ್ಮೆ ಬೇಡಕ್ಕೆ ಹೋಗ್ಬೇಡ. ಯಾಕೆ ಈಶ ಭಕ್ತಿಗೆ ಬೇಡಿದಿವಿ ಅಂತಂದ್ರೆ ಅದು ಭಕ್ತಿ ಅನ್ಸ್ಕೊಳಂಗಿಲ್ಲ.
ಯಾವುದೋ ಒಂದು ನಾವು ಕೆಲಸ ಅಂತೀವಿ ಅದಕ್ಕೆ, ಯಾಕಂದ್ರೆ ನಾವು ಮಾಡ್ತೀವಿ, ಏನಾರು ಕೊಡ್ತೀವಿ, ಒಂದಿಷ್ಟು ಕೆಲಸ ಮಾಡಿದೀವಿ ಅಂತಂದ್ರೆ ಹಣ ಕೊಡಪ್ಪ ಅಂತ ಕೇಳ್ತೀವಿ, ಅದಕ್ಕೆ ಕೆಲಸ ಅನಿಸ್ಕೋತೈತಿ, ಅದು ಕಾಯಕ ಅನಿಸ್ಕೊಳಂಗಲ್ಲ. ನಾವು ಮಾಡಾಕತ್ತಿದ್ದ ಕಾಯಕ. ಆ ಪರಮಾತ್ಮನ ಹತ್ರ ನಾನು ನಿನಗೆ ಗುರುಲಿಂಗ ಸೇವಾ ಮಾಡಾಕತ್ತೀನಿ, ನೀನು ಭಕ್ತಿಯೊಳಗದನಿ ಅಂತ ನೀ ಏನಾರ ಕೊಡೆ ಅಂದಿ ಅಂತಂದ್ರೆ ಅದು ನಾವು ಕಾಯಕ ಮಾಡ್ದಂಗಲ್ಲ, ಕೆಲಸ ಮಾಡ್ದಂಗೆ. ಅದು ಭಕ್ತಿ ಅನಿಸ್ಕೊಳಂಗಲ್ಲ. ಅದು ಯಾವುದೇ ಇರಲಕ್ಕ ಭಕ್ತಿ ಅನಿಸ್ಕೊಳ್ಳೋ. ಫಲ ಅಪೇಕ್ಷೆಗಳನ್ನು ಇರ್ಲಾರ ಮಾಡೋದು ಭಕ್ತಿ. 4 ಮಂದಿ ನಾನು ಹೊಗಳಬೇಕಂತ ಮಾಡೋದು ಭಕ್ತಿ ಅಲ್ಲ, 4 ಮಂದಿ ನಾನು ನೋಡ್ಬೇಕಂತ ಮಾಡೋದು ಭಕ್ತಿ ಅಲ್ಲ, ನಾ ಕೊಟ್ಟಿದ್ದ ಸಾಮಾನು 4 ಮಂದಿ ಅದ್ರ ಮ್ಯಾಗ ನನ್ನ ಹೆಸರು ನೋಡ್ಬೇಕಂತ ಕೊಡೋದು ಭಕ್ತಿ ಅಲ್ಲ. ನಾ ಏನೂ ಇರ್ಲಾರನ ಯಾವುದಕ್ಕೂ ಕೂಡ ಫಲ ಬಯಸಬಾರ್ದು. ನೀನು ಮಾಡೋ ಕರ್ತವ್ಯ, ನಿನ್ನ ಕಾರ್ಯ ಅದ, ನಿನ್ನ ಕರ್ಮ, ಅದನ್ನು ನೀ ಮಾಡಬೇಕು ಹೊರತು ಅದಕ್ಕೆ ನೀ ಭಗವಂತ ನನಗೆ ಇದನ್ನು ಮಾಡ್ತೀನಿ, ನೀ ಇದನ್ನು ಹೊಳೆ ಕೊಡು ಅಂತಂದ್ರೆ ಅದು ಭಕ್ತಿ ಅನಿಸ್ಕೊಳ್ಳಂಗಲ್ಲ. ಮಡಿಯಮ್ಮ, ಇವತ್ತು ಕೇಳ್ಕೊಂಡು ಇನ್ನೊಮ್ಮೆ ಎಂದು ಕೇಳಬೇಡ. ಕೇಳುವಾತ ಭಕ್ತನಲ್ಲ, ಕೊಡದೇ ಇರುವಾತ ಭಗವಂತನೂ ಅಲ್ಲ. ನಾವು ಮಾಡಾಕತ್ತೀವಿ ಅಂತಂದ್ರೆ ಕೇಳಿದ್ರೆ ನಾವು ಭಕ್ತರು ಅನ್ಸ್ಕೊಳಂಗಲ್ಲ. ಹಂಗಂತ ಅವ ಕೊಡಲಿಲ್ಲ ಅಂತಂದ್ರೆ ಅವ ದೇವ್ರನ್ನ ಅನ್ಸ್ಕೊಳಂಗಲ್ಲ. ಅವ ಯಾವಾಗ ಕೊಡ್ತಾನ, ನೀ ಮಾತ್ರ ಇವತ್ತು ಕೇಳಿ ಇನ್ನೊಮ್ಮೆ ಕೇಳಬೇಡ ಅಂತ ಹೇಳ್ತಾನೆ. ಇದು ಭಕ್ತಿ ಅಂದ್ರೆ. ಆತ್ರಪ್ಪ ಏನೋ ತಪ್ಪಾಗಿ ನನ್ನ ಬಾಯಿಂದ ನನಗೆ, ಯಾಕಂದ್ರೆ ಬಂಜಿ ಇದನ್ನು ಕೇಳಕ್ಕೆ ಆಗ್ಲಾರ ನನಗೂ ಒಂದು ಮಗುವಿನಿಂದ ಅಮ್ಮ ಅನಿಸ್ಕೋಬೇಕು ಅನ್ನೋ ಒಂದು ಆಸೆಯಿಂದ ಏನೋ ಬಾಯಿ ತಪ್ಪಿ ಕೇಳಿಬಿಟ್ಟಿನಿ. ಇನ್ನು ಯಾವತ್ತೂ ಕೂಡ ಆ ಭಗವಂತನ ನಂತರ ನಾ ಏನೂ ಕೇಳಂಗಿಲ್ರಿ, ಇವತ್ತು ನನ್ನ ತಪ್ಪಾಗೈತಿ ಅಂತಾಳ ಮಡಿಯಮ್ಮ. ಮುಂದೆ ತಮ್ಮ ಕಾಯಕ ಹಿಂಗ ಶುರುವಾತ. ದಿನಪ್ರತಿ ಗುರು ಲಿಂಗ ಜಂಗಮರ ಕಾಯಕವನ್ನ ಮಾಡ್ತಿರ್ತಾರ ಮಾತಯ್ಯ ಮಡಿಯಮ್ಮ. ಆದ್ರೆ ಸೂರ್ಯನಿಗೂ ಕೂಡ ಗ್ರಹಣ ಹಿಡಿದಿರ್ತೈತಿ. ಆದ್ರೆ ಆ ಗ್ರಹಣ ಹಿಡಿದಿದ್ದು ಒಂದು ದಿವಸ ಬಿಟ್ಟು ಹೋಗುತ್ತಾ. ಹಂಗ ಬಿಟ್ಟು ಹೋಗುವ ಕಾಲ ಮಡಿಯಮ್ಮ ಆದಯ್ಯನ ಸಂಸಾರದೊಳಗೆ ಬರ್ತೈತಿ. ಒಂದು ದಿನ ರಾತ್ರಿ ಮಡಿಯಮ್ಮ ಘೋರವಾಗಿರ್ತಕ್ಕಂಥ ನಿದ್ದೆಯೊಳಗಿರುವ ಸಂದರ್ಭದೊಳಗ ಮಡಿಯಮ್ಮನ ಕನಸಿನೊಳಗ ಕಾವಿಯನ್ನು ಧರಿಸಿರ್ತಕ್ಕಂಥ ಜಂಗಮ ಪ್ರತ್ಯಕ್ಷ ಆಗ್ತಾನ. ತಾಯೇ ಭಕ್ತೆ, ಇಷ್ಟು ದಿವಸಗಳ ಕಾಲ ನೀ ಏನು ಮಾಡಿದಿಲ್ಲವ ತಾಯಿ, ಆ ಭಕ್ತಿಗೆ ಗುರುಲಿಂಗ ಜಂಗಮರ ಕಾಯಕಕ್ಕೆ ಒಲಿದು ಇವತ್ತು ನಿನಗೊಂದು ಮಾತನ್ನ ಹೇಳ್ತಾನೆ ಕೇಳವ್ವ. ನೀ ಎಲ್ಲ ಮಗು ಬೇಕು ಅನ್ನೋ ನಿನ್ನ ಹಂಬಲ ಐತಿ. ಆದ್ರೆ ಈ ಜನ್ಮದೊಳಗ ನಿನ್ನ ಗರ್ಭದಿಂದ ಮಗು ಆಗಲಿಕ್ಕೆ ಸಾಧ್ಯ ಇಲ್ಲ. ನಿನ್ನ ಗರ್ಭದಿಂದ ನಿನ್ನ ಮಗು ಆಗಂಗಿಲ್ಲ. ಈ ಜನ್ಮದೊಳಗೆ ನಿನಗೆ ಸಂತಾನ ಭಾಗ್ಯ ಇಲ್ಲ. ಆದ್ರೆ ಚಿಂತೆ ಮಾಡಬೇಡ, ನಿನಗ ಮಗು ಬರ್ತಕ್ಕಂಥ ಪರಿಯೇ ಬೇರೆ ಇದೆ. ಸುಗುಣ ಸಂಪನ್ನೆಯಾಗಿರ್ತಕ್ಕಂಥ ನಿನ್ನ ಮೈದಿನನ ಹೆಂಡತಿಯಾಗಿರ್ತಕ್ಕಂಥ ಸಂಗಮಾಂಬೆಯ ಗರ್ಭದೊಳಗ ಒಂದು ಗಂಡು ಮಗು ಜನಿಸ್ತೈತಿ. ಆ ಮಗುವೇ ನಿನಗೆ ಮಗನಾಗಿ ಬರ್ತಾನ ಅಂತ ಪರಮಾತ್ಮ ಕನಸಿನೊಳಗ ಜಂಗಮ ವೇಷದಿ ಮಡಿಯಮ್ಮನಿಗೆ ಬಂದು ಹೇಳಿ ಹೋಗುತ್ತಾನ. ಮುಂಜಾನೆ ಹೇಳ್ತಾಳ ಮಡಿಯಮ್ಮನ ಖುಷಿಯಾಗಿ ಬಿಟ್ಟಿರ್ತೈತಿ. ಅದ ದಿವಸ ಏನಕ್ಕೆ ಎಲ್ಲ ಖುಷಿ ಆಯ್ತು. ಆದ್ರೆ ಭಗವಂತ ಹಿಂಗೆ ಹೇಳಿ ಹೋಗ್ಯಾನ ಅಂತ ಸಂಗಮಾಂಬೆಗೆ ನಾ ಹೆಂಗೆ ಹೇಳಬೇಕು ಅನ್ನೋ ಈಕೆ ಚಿಂತೆ ಕಾಡ್ತಿರ್ತದೆ. ಆದ್ರೆ ಪರಮಾತ್ಮನ ಲೀಲೆ ಹೆಂಗಿರ್ತದೆ, ಅದೇ ದಿನ ಅದೇ ರಾತ್ರಿ ಅದೇ ಸಮಯಕ್ಕೆ ಸಂಗಮಾಂಬೆ ಕನಸಿನಗಳು ಕೂಡ ಜಂಗಮ ರೂಪಿಯಾಗಿ ಪರಮಾತ್ಮ ಬಂದ ಸಂಗಮಾಂಬೆಗೆ ಹೇಳಿರ್ತಾನ, ನೋಡು ಸಂಗಮಾಂಬೆ, ನಿನ್ನ ಅಕ್ಕನಾಗಿರ್ತಕ್ಕಂಥ ಮಡಿಯಮ್ಮನಿಗೆ ಈ ಜನ್ಮದೊಳಗೆ ಸಂತಾನ ಭಾಗ್ಯ ಇಲ್ಲ. ಆದ್ರೆ ನಿನ್ನ ಗರ್ಭದೊಳಗ ಸಾಕ್ಷಾತ್ ನಂದೀಶ್ವರ ಗಂಡು ಮಗುವಾಗಿ ಜನ್ಮವನ್ನ ತಾಳ್ತಾನ. ಆ ಜನ್ಮವನ್ನ ತಾಳಿರ್ತಕ್ಕಂಥ ಗಂಡು ಮಗುವನ್ನ ಹಡೆದ ತಕ್ಷಣ ನಿನ್ನ ಅಕ್ಕನಿಗೆ ನೀನು ದಾನವನ್ನ ಮಾಡಬೇಕು, ಆಕೆಯ ಮಡಿಲೊಳಗ ನೀ ಹಾಕಬೇಕು ಅಂತ ಸಂಗಮಾಂಬೆಗೂ ಕೂಡ ಪರಮಾತ್ಮ ಅಂದೇ ಹೇಳೋಗಿರ್ತಾನ. ಮುಂಜಾನೆ ಆಗಿ ಈಕೆ ಇಷ್ಟ ವಿಚಾರ ಮಾಡ್ಕೊಡ್ದ ಸಂಗಮಾಂಬೆ ಓಡಿ ಬರ್ತಾಳ. ಅಕ್ಕ 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 ಅಂತ ಓಡಿ ಬಂದಾಗ ಈಕೆಗೆ ಖುಷಿಯಾಗಿರ್ತೈತಿ. ಖುಷಿಯಿಂದ ಹೇಳ್ತಾಳ, ಅಕ್ಕ ನನಗೆ ರಾತ್ರಿ ಪರಮಾತ್ಮ ಬಂದಿದ್ದ, ನನ್ನ ಗರ್ಭದೊಳಗ ಒಂದು ಗಂಡು ಮಗು ಜನಿಸ್ತದ, ಸಾಮಾನ್ಯ ಅಲ್ಲ, ಆ ಪರಮಾತ್ಮನ ವಾಹನವಾಗಿರ್ತಕ್ಕ ನಂದಿ ಅವತಾರಿ ನನ್ನ ಗರ್ಭದೊಳಗೆ ಜನಿಸ್ತದ. ಆ ಕೂಸನ್ನ ನಿನ್ನ ಮಡಿಲೊಳಗೆ ಹಾಕಬೇಕಂತ ಪರಮಾತ್ಮ ಹೇಳೋಗ್ಯಾನ ಅಂದಾಗ ಮಡಿಯಮ್ಮನು ಕೂಡ ಬಹಳ ಖುಷಿಯಾಗಿಬಿಡ್ತೀವ. ಇದ ಮಾತನ್ನ ಪರಮಾತ್ಮ ನನ್ನ ಕನಸಿನೊಳಗು ಬಂದು ಹೇಳೋಗ್ಯಾನ. ಇದನ್ನ ನಿನ್ನ ಮುಂದೆ ಹೆಂಗೆ ಹೇಳಿ ಅಂತ ವಿಚಾರ ಮಾಡಾಕತ್ತಿದ್ನಿ. ಪರಮಾತ್ಮ ನನಗೊಂದು ಮಗು ಕೊಡಾಕತ್ತಾನ. ಯಾವ ರೀತಿಯಿಂದ ಕೊಡಲಾಕ, ಆ ಮಗು ನನಗೆ ಅಮ್ಮ ಅಂತತ್ತಲ್ಲ ಅಂತ ಬಹಳ ಖುಷಿ. ಅದೇ ಏನಿಗೆ ಹೇಳ್ತಾರೆ ಈ ವಿಷಯನ, ಇಬ್ಬರು ಕೂಡ ಬಹಳ ಖುಷಿಯಾಗ್ತದೆ. ಪರಮಾತ್ಮ ಇಷ್ಟು ದಿವಸ ಏನೋ ಕಾಯಕ ಮಾಡಿದ್ದಕ್ಕೆ ಪರಮಾತ್ಮ ನಮಗೆ ವರ ಕೊಟ್ಟ. ನಮ್ಮ ಸಂಸಾರದೊಳಗೆ ಇರತಕ್ಕಂಥ ಗ್ರಹಣ ಕೂಡ ಬಿಟ್ಟು ಹೋತು ಅಂತ ಇಡೀ ಗ್ರಾಮಕ್ಕೆ ಈ ಸುದ್ದಿ ಗೊತ್ತಾದಾಗ ಎಲ್ಲ ಗ್ರಾಮದವರು ಸಂತೋಷ ಪಡ್ತಿರ್ತಾರ. ಏನು ಸುಗುಣ ಸಂಪನ್ನೆಯಾಗಿರ್ತಕ್ಕಂಥ ಸಂಗಮಾಂಬೆ ಆ ಪರಮಾತ್ಮನ ಆಜ್ಞೆಯಂತೆ ಕೆಲವು ದಿವಸಗಳಾದ್ಮೇಲೆ ಗರ್ಭ ನಿಲ್ತೈತಿ. 1 ತಿಂಗಳು, 2 ತಿಂಗಳು, 3 ತಿಂಗಳು, ಹೀಗೆ ಗರ್ಭ 8 ತಿಂಗಳು ಇರುವ ಸಂದರ್ಭದೊಳಗ ಜಂಗಮನನ್ನು ಕರೆಸಿ ಆ ಗರ್ಭಕ್ಕೆ ಲಿಂಗಧಾರಣೆಯನ್ನು ಮಾಡಿಸ್ತಾರ. ಏನು ಲಿಂಗಧಾರಣೆಯನ್ನು ಮಾಡೋ ಸಂದರ್ಭದೊಳಗ ಇಡೀ ಗ್ರಾಮ ಖುಷಿ ಪಡ್ತಿರ್ತೈತಿ.
ಸಂಗಮಾಂಬೆ ಗರ್ಭಕ ಲಿಂಗಧಾರಣೆ, ಗರ್ಭದೊಳಗಿರ್ತಕ್ಕಂಥ ಕೂಸು ಎಂಥದ್ದು ಸಾಕ್ಷಾತ್ ಪರಮಾತ್ಮನ ವರ ಅಂತಕ್ಕಂಥದ್ದು ಇಡೀ ಗ್ರಾಮಕ್ಕೆ ಗೊತ್ತಾಗಿ ಬಹಳ ಖುಷಿ. ಆಗ ಸಂಗಮಾಂಬೆಗೆ ಒಂದಿಷ್ಟು ಬಯಕೆಗಳ ಪ್ರಾರಂಭ ಆಗ್ತಾವ. ಎಂತೆಂಥ ಬಯಕೆಗಳಿರವು. ಪ್ರತಿನಿತ್ಯ ಯಾವುದಾದ್ರೂ ಒಂದು ಶರಣರ ಕಥೆಗಳನ್ನು ಕೇಳಬೇಕು ಅನ್ನುವ ಬಯಕೆ, ಪ್ರತಿನಿತ್ಯ ಯಾವುದಾದ್ರೂ ಒಂದು ಶರಣರ ವಚನಗಳನ್ನು ಕೇಳಬೇಕು ಅನ್ನುವ ಬಯಕೆ, ಪ್ರತಿನಿತ್ಯ ಯಾವುದಾದ್ರೂ ಸಂತರ ಕಥೆಯನ್ನು ಕೇಳಬೇಕು ಅನ್ನೋ ಭಕ್ತಿ ಇದೆ. ಪ್ರತಿನಿತ್ಯವೂ ಕೂಡ ನಾವು ಹೋಗ್ಬೇಕು ಒಂದಿಷ್ಟು ಯಾವುದಾದ್ರೂ ಗುಡಿಗೆ ಹೋಗಿ ಆ ಗುಡಿಯೊಳಗೆ ಹೋಗಿ ಬರೀ ನಮಸ್ಕಾರ ಮಾಡಿ ಬರೋದು ಭಕ್ತಿ ಅಲ್ಲ. ಆ ನಮಸ್ಕಾರ ಮಾಡಿ ಹೋಗುವಂಥ ಸಂದರ್ಭದೊಳಗೆ ಆ ಗರ್ಭಿಣಿ ಇರ್ತಕ್ಕಂಥ ಹೆಣ್ಮಗಳಿಗೆ ಅನಿಸ್ತಿತ್ತು ನಾವು ಒಂದಿಷ್ಟು ಇಲ್ಲಿ ಸೇವಾ ಮಾಡಬೇಕು ಅನ್ನಿಸ್ತಿತ್ತು. ಸಂಗಮಾಂಬೆ ದಿನ ಯಾವುದರ ಗುಡಿಗೆ ಹೋಗೋದು, ಅಲ್ಲೊಂದಿಷ್ಟು ಸೇವಾ ಮಾಡೋದು, ಕಸ ಹೊಡಿದು, ಇಂಥ ಕಾರ್ಯವನ್ನು ಮಾಡ್ತಾ ಇಂಥ ಬಯಕೆಗಳು ಆ ಸಂಗಮಾಂಬೆಗೆ ತುಂಬಿತ್ತು. ಹೀಗೆ ತುಂಬು ಗರ್ಭಿಣಿಯಾಗಿರ್ತಕ್ಕಂಥ ಸಂಗಮಾಂಬೆ ಒಳ್ಳೆಯ ಬಯಕೆಗಳಿಂದ ಹೊಟ್ಟೆಯೊಳಗೆ ಕೂಸು ಬೆಳೀತಾ ಇತ್ತು. 9 ತಿಂಗಳು 9 ದಿವಸಗಳ ನವಮಾಸಗಳು ತುಂಬಿರ್ತಕ್ಕಂಥ ಸಂದರ್ಭದೊಳಗೆ ಶುಭ ಮುಂಜಾನೆ ಹೇಗೆ ಸೂರ್ಯ ಉದ್ಭವವಾಗ್ತಾನೆ, ಈ ಜಗತ್ತನ್ನು ಬೆಳೆಯಾಕ ಸೂರ್ಯ ಹೆಂಗ ಕೋಟಿ ಸೂರ್ಯಗಳ ಪ್ರಕಾಶವನ್ನು ಹೊತ್ತುಕೊಂಡು ಹುಟ್ಟತಕ್ಕಂಥ ಸೂರ್ಯ ಹೆಂಗಿಡ್ತಾನೋ ಹಾಗೆ ಒಂದು ದಿವಸ ಬೆಳಿಗ್ಗೆ ಸೋಮವಾರ ದಿವಸ ಸಂಗಮಾಂಬೆಯ ಗರ್ಭದಿಂದ ಪರಮಾತ್ಮನ ಸಾಕ್ಷಿಯಾಗಿ ಪರಮಾತ್ಮನ ಆಜ್ಞೆಯಂತೆ ನಂದೀಶ್ವರನ ಪ್ರತ್ಯಕ್ಷ ಆಗುವಂಥ ಸಂದರ್ಭದ ಆ ಸಂಗಮಾಂಬೆ ಗರ್ಭ ಪ್ರಸೂತಿ ಆಗುವಂಥ ಸಂದರ್ಭದೊಳಗ ಇಡೀ ಅರಳಗುಂಡಿಗೆಯೊಳಗೆ ಅವತ್ತಿನ ವಾತಾವರಣವೇ ಬದಲಾಗಿ ಬಿಟ್ಟಿತ್ತು. ಭೂಲೋಕದೊಳಗಿರ್ತಕ್ಕಂಥ ಸಂಗಮಾಂಬೆಯ ಗರ್ಭದೊಳಗೆ ಬರ್ತಕ್ಕಂಥ ಕೂಸನ್ನ ನಂದೀಶ್ವರನ ನೋಡ್ಲಿಕ್ಕೆ ಮೇಲೆ ಸಾಕ್ಷಾತ್ ಪರಮಾತ್ಮ ಅಲ್ಲ ಮುಕ್ಕೋಟಿ ದೇವಾನು ದೇವತೆಗಳು ಹೂವನ್ನು ಹಿಡಿದು ಆಕಾಶದೊಳಗೆ ನಿಂತಿದ್ದು. ಸಂಗಮಾಂಬೆ ಹರಿದ ತಕ್ಷಣವೇ ಇಡೀ ಅರಳಗುಂಡಿ ಗ್ರಾಮದೊಳಗೆ ಗುಡಿ ಗಂಟೆಗಳೆಲ್ಲ ತಾನಾಗೆ ಬಡ್ದಿರ್ತಾವ, ಆಕಾಶದೊಳಗೆ ಸಿಡ್ಲು ಬಡ್ದಿರ್ತೈತಿ. ಇಡೀ ಗ್ರಾಮವೇ ಸಂತೋಷಪಟ್ಟು ಶರಣ ಬಸವನ ಜನನ ಆಗ್ತೈತಿ ಅರಳಗುಂಡಿಗೆ ಒಳಗ. ಯಾವಾಗ ಜನನ ಆತೋ ಇಡೀ ಅರಳಗುಂಡಿಗೆ ಗ್ರಾಮದ ಜನ ಇವತ್ತಿನ ಸಂದರ್ಭ ಅವತ್ತು ಹೆಂಗಿತ್ತು ಅಂತಂದ್ರೆ ಸೂರ್ಯನ ಒಂದು ಕಿರಣ ನೋಡ್ತಾರ, ಹೊಸದಾಗಿರ್ತಕ್ಕಂಥ ಕಿರಣ. ಎಲ್ಲರೂ ಹೊಲದೊಳಗೆ ಹೋಗಿ ನೋಡ್ತಾರ, ಹೊಲದೊಳಗೂ ಕೂಡ ಬೆಳೆ ಕೂಡ ಏನಂತಿದ್ವು ಅಂತಂದ್ರೆ ನಗುತ್ತಿದ್ದು ಅಂತ. ಹರಿತಕ್ಕಂಥ ನದಿ ಸುಂದರವಾಗಿ ಹರಿತಿದ್ದು. ಇವು ಎಲ್ಲವೂ ಕೂಡ ಆ ಒಂದು ನಂದೀಶ್ವರ ಹುಟ್ಟಿ ಬಂದಿದ್ದ ಸಂಕೇತ. ಇಡೀ ಗ್ರಾಮಕ್ಕೆ ಖುಷಿಯಾಗಿ ಬಿಡ್ತೈತಿ. ಇಷ್ಟು ದಿವಸ ಆದಯ್ಯ ಮಡಿಯ ಮಗ ಮಕ್ಕಳಿಲ್ಲ ಅಂತಿದ್ವಿ, ಆದರೆ ಪರಮಾತ್ಮ ಅವ್ರಿಗೊಂದು ಮಗು ಕೊಟ್ಟ. ಆ ಮಗು ನೋಡ್ಲಿಕ್ಕೆ ಸಾಲು ಹಚ್ತಾರ ಇಡೀ ಊರು ಗ್ರಾಮದವ್ರು. ಯಾಕೆ ನೋಡಾಕ ಮಗು ಹೆಂಗಿತ್ತು ಅಂತಂದ್ರೆ ಸೂರ್ಯನ ಕಿರಣಗಳು ಹೆಂಗ ಒಂದು ಹೂವಿನ ಮೇಲೆ ಬಿದ್ದಾಗ ಹೂವು ಅರಳುತ್ತೈತಲ್ಲ, ಆ ಅರಳಿದ ಹೂವು ನೋಡಕ್ಕೆ ಎಷ್ಟು ಸಂತೋಷ ಆಗ್ತದೋ ಹಂಗೆ ಆ ಕೂಸನ್ನು ನೋಡಿದ್ರೆ ಸಾಕು ಎಲ್ಲರ ಮುಖ ಅರಳು ಬಿಡ್ತಿತ್ತೋ ಅಷ್ಟು ಸುಂದರವಾಗಿರ್ತಕ್ಕಂಥ ಆ ಕೂಸು. ಇದು ಯಾವ ಗ್ರಾಮ? ನಾವು ಅನ್ಕೋತೀವಿ ಚಿಕ್ಕನಕೊಪ್ಪ ಅಂತ, ಆದರೆ ಇದು ಚಿಕ್ಕನಕೊಪ್ಪ ಅಲ್ಲ. ನಾಳೆ ದಿವಸದಿಂದ ಇದು ಯಾವುದು ಅಂತಂದ್ರೆ ಶರಣ ಬಸವ ಹುಟ್ಟಿರ್ತಕ್ಕಂಥ ಅರಳ ಗುಂಡಿಗಿನ ಇದು ಚಿಕ್ಕನಕೊಪ್ಪ ಅನ್ನುವಂಗ ನಾವೆಲ್ಲರೂ ಏನು ಮಾಡೋಣ, ತೊಟ್ಟಲ ಕಾರ್ಯ ಮಾಡೋಣ ಅಂತ ಹೇಳಿ ತಾಜುಪುರ ಹತ್ತಿತ್ತು ಇಲ್ಲೋ ಅಂತ. ಅದಕ್ಕೆ ನೀವೆಲ್ಲ ಬರಾಕತ್ತೀರಿ. ಒಬ್ಬೊಬ್ಬರು ಒಂದು 4 ಮಂದಿ ಎಳ್ಕೊಂಬಂದ್ರೆ ಬರ್ತದೆ ನೀವು. ಯಾಕಂದ್ರೆ ನೀವು ಒಂದು ಜಂಪರ್ ತೊಗೊಳಕ್ಕೆ ಹೋಗಕ್ಕೆ 8 ಮಂದಿ ಹೊಕ್ಕಿರಿ. ಒಂದು ಜಂಪರ್ ಪೀಸ್ ತೊಗೋಬೇಕಂದ್ರೆ 8 ಮಂದಿ ಹೊಕ್ಕಾರೆ. ಇವ್ರು ಕಟ್ಟಿ ಕೂತಿರ್ತಾರಲ್ಲ, ಇಲ್ಲೇ ಹೋಗಿ ಬರಾಕತ್ತಲ್ಲ ಬಾ ನೀನು ಒಂದು ಚಕ್ಕೊಂದು ಹೊಕ್ಕಾರ. ಅದ್ರೊಳಗೆ ಈಗ ಬಸ್ ಫ್ರೀ ಆಗೈತೆ. ಈಗೇನು ಕೇಳಿರಿ, ಇಲ್ಲೇ ಊರಾಗ ಸಿಗ್ತಾವಂದ್ರೆ ತೊಗೊಳಂಗಿಲ್ಲ. ಅವ್ರು ಗದಗಿಗೆ ಹೋಗ್ಬೇಕು. ಒಬ್ಬರು ಹೊಕ್ಕಾರನ 4 ಮಂದಿ ಹೊಕ್ಕಾರ ಅವ್ರು. ಯಾಕೆ ಬಸ್ ಫ್ರೀ ಐತಿ ಹೋಗೋಣ ಬಾ. ಮತ್ತು ಅಂಥದಕ್ಕೆ ಏನು ಮಾಡ್ತೀವಿ, ಹರಿದು ಹೋಗೋ ಜಂಪರ್ ಪೀಸ್ ತೊಗೊಳಕ್ಕೆ 4 ಮಂದಿ ಹೊಕ್ಕಿವಿ. ಮತ್ತು ನಮ್ಮ ಹರಿದು ಹೋಗೋ ಸಂಸಾರ ಕೂಡಿಸುವಂಥ ಪುರಾಣ ಐತಿ. ಇದಕ್ಕೆ ಯಾಕೆ 4 ಮಂದಿನ ಕರ್ಕೊಂಬರಂಗಲ್ಲ? ಎಳ್ಕೊಂಬರ್ರಿ. ನಿಮ್ಮ ಮಾತಿಲೆ ಹೇಳಿದ್ರೆ ಬರ್ತಾರ, ನಮಗೆ ಬರಂಗಿಲ್ಲ ಅವ್ರು, ನಿಮ್ಗೆ ಬರೋರು. ಹೋಗಲಕ್ಕ ಒಬ್ಬೊಬ್ಬರು 4 ಮಂದಿನ ಕರ್ಕೊಂಬರೋದು ಬ್ಯಾಡ್ಯವ್ವ. ನೀವು 4 ಮಂದಿ ಕೂಡ ಒಬ್ಬರನ್ನ ಎತ್ಕೊಂಬರ್ರಿ. ನಾಳಿದ ಅಟ್ರ ಆಗತ್ತಿಲ್ಲ. ನಿಮ್ಮ ಬಳಗಕ್ಕೂ ಅದನ್ನ ಹೇಳೋದು, ಬರೀ ಅವರ ಅಟ್ಟ ಬರೋದಲ್ಲ, ನೀವು ಬರಬೇಕು. ನೀವು ಬರೀ ಅಲ್ಲೇ ಹೊರಗೆ ಅಟ್ಟ ಕಾಣ್ತೀರಿ, ಇಲ್ಲಿ ಒಳಗೂ ಬರ್ರಿ ಸ್ವಲ್ಪ. ನೀವು ಯುವಕರಾದವರು, ಈಗಿನ ಯುವಕರ ಯುವತಿಗೆ ಹೇಳೋದು ದೊಡ್ಡದಾಗಿಬಿಟ್ಟತಿ. ಯಾಕಂದ್ರೆ ಇವ್ರು ಎಲ್ಲರ ಕೈಯಾಗ ಮೊಬೈಲ್. 24 ತಾಸದೊಳಗೆ 2 ತಾಸು ಮೊಬೈಲ್ ಬಿಟ್ಟರೆ ಏನಾಗತ್ತೆ ನಮ್ದು? ಹಂಗ್ರಿ ಅಜ್ಜಾರ 999 ರೂಪಾಯಿ ಕೊಟ್ಟು ರಿಚಾರ್ಜ್ ಮಾಡಿಸಿರ್ತೀವಿ, ಮತ್ತು ನೆಟ್ ಖಾಲಿ ಆಗ್ಬೇಕಲ್ರಿ ಅದು. ಇದು 1 ತಿಂಗಳು ಇದು ಸಿಗೋದು. ಆ 1 ತಿಂಗಳದೊಳಗೂ 4 ದಿವಸ ಹೋತು. ಈಗ 30 ದಿವಸದಾಗ 4 ದಿವಸ ಹೋತು. ಇನ್ನೊಂದು 26 ದಿವಸ ಐತಿ. ಸ್ವಲ್ಪ ಹೊರಗೆ ಅಲ್ಲೇ ಇಲ್ಲೇ ಕೂತವ್ರು ಭಾಳ ಮಂದಿ ಕೂತಿರ್ತೀರಿ. ಸ್ವಲ್ಪ ಒಂದಿಷ್ಟು ಇಲ್ಲಿ ಬಂದು ಕೂತ್ರಿ ಅಂದ್ರೆ ಏನೋ ಹೇಳೋರಿಗೆ ಒಂದಿಷ್ಟು ಜನ ಇದ್ರೆ ಜಾಸ್ತಿ ಹೇಳಂಗೆ ಅನಿಸ್ತತಿ. ಇಲ್ಲ ಅಂದ್ರೆ ಏನು ಅನ್ನಿಸ್ತತಿ, ಜನನ ಬರಂಗಿಲ್ಲ ಬಿಡಪ್ಪ ಅನ್ನಿಸ್ತತಿ. ಮತ್ತು ಇಲ್ಲಿ ಜನ ಬರ್ಲಿಕ್ಕಂದ್ರೆ ಇನ್ನೊಂದು ಊರಿಗೆ ಹೋದಾಗ ಹೇಳ್ತೀವಿ ನಾವು, ಏನು ಬಿಡ್ರಿ ಚಿಕ್ಕನಕೊಪ್ಪದಾಗ ಜನನ ಬರಂಗಿಲ್ಲ ಸುಮ್ಮ ಪುರಾಣ ಹಚ್ತಾರೆ. ನಾ ಅನ್ನಂಗಿಲ್ಲ, ಬೇರೆದವ್ರು ಅಂತಾರೆ, ನಂದು ಹೇಳಕತ್ತಿಲ್ಲ ನಾನು. ಯಾಕಂದ್ರೆ ಇದು ನಮ್ಮ ಊರು ಐತಿ.
ಯಾಕ ಬೆಳಗಾನೂರು ಅಜ್ಜಾರ್ ಹೇಳೇ ಬಿಟ್ಟಾರೆ, ಅಪ್ಪ ನಿನ್ನೂರು ಅದು ನೀ ಏನು ಮಾಡ್ತಿ ಮಾಡು, ಜನ ಬಂದರು ಹೇಳು, ಜನ ಬರ್ಲಿಕ್ಕೂ ಹೇಳು ಅಂದಾರ ಅವ್ರು. ಜನ ಬರ್ಲಿಕ್ಕೆ ಹೇಳೋದು ಬಿಡಬೇಡ್ರಿ, ಅವ್ರು ಹೇಳಿದ ಅಜ್ಜಾರ್ ಹೇಳಿದ್ದು, ಜನ ಹೇಳಿಕ ಹೇಳೋದು ಬಿಡಬೇಡ್ರಿ, ನಿಮ್ಮ ಮುಂದೆ 2 ಕಂಬ ಇರ್ತಾವ ಅಂತಂದ್ರೆ ಅವ್ರು. ನಾನು ಬಂದೋಡ್ನಿ 2 ಕಂಬ ಅದಾವು, ಜನ ಬರ್ಲಿಕ್ಕಂದ್ರು ಆ ಕಂಬಕ್ಕರೆ ಹಾಕೋಗಲಕ್ಕ 1 ತಿಂಗಳು ನೀ ಸೇವಾ ಮಾಡಬಾಪ್ಪ ಅಂತ ಕಳಿಸ್ಯಾರ. ನಾ ಏನು ಎಲ್ಲಿ ಹೇಳಂಗಿಲ್ಲ, ಆದ್ರೆ ಇವ್ರು ಹೇಳಕ್ ಬರ್ಬೇಕಲ್ಲ, ಮಗಳು ಕೂತವ್ರು ಗವಾಯಿಗಳು ತಬಲಾಜಿ ಅವರು. ಹೇಳ್ತೀರೇನ್ರಿ? ಮತ್ತೆ ನೀವೇನು ಹೇಳಕ್ ಹೋಗ್ಬೇಡ್ರಿ, ನಾಳಿದ ಒಟ್ಟರು ಬರ್ತಾರ ಅವ್ರು. ಬರ್ತೀರಿಲ್ಲ? ಎಷ್ಟು ಮಂದಿ ಕರ್ಕೊಂಬರ್ತೀರಿ ನಾಳಿದ? ನೀವು ಅಂತಂಬ್ರಿ, ನೀವು ಇಲ್ಲಿದ್ರಿ, ನೀವು ಕರ್ಕೊಂಬರ್ರಿ ಹುಡುಗರು, ನಿಮ್ಮ ಹುಡುಗರನ್ನ. ಅಲ್ಲೋ ಚರಿಗಿ ತೊಗೊಂಡು ಹೋಗಾಕ 8 ಮಂದಿ ಹೊಕ್ಕಿರಿ ನೀವು, ಸಾಲ ಹಚ್ಚಿ ಹೊಂಗಿರ್ತಾರ ಅವ್ರು. ಮತ್ತು ಇಂಥಲ್ಲಿ ಸ್ವಲ್ಪ ಕರ್ಕೊಂಬರ್ರಿ.